Okay, so before that, so total 5 members ಇದೀರಾ, 5 6 members ಇದೀರಾ. ಓಕೆ, ಸೊ ನೀವು 6 members ಅಲ್ಲಿ ಸೊ ಲೈಕ್ ನಾನ್ ಫಿನಾನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಯಾರಾದ್ರೂ ಬಂದಿದ್ದೀರಾ? ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ಅಲ್ದೇನೆ ಫೈನಾನ್ಸ್ ಬಗ್ಗೆ ನಮ್ಗೇನು ಐಡಿಯಾ ಇಲ್ಲ. Yes, that guided. Basically, I'm working as network engineer. ಓಕೆ ಓಕೆ ಫೈನ್, ನೋ ಇಶ್ಯೂ. ಓಕೆ, ಸೊ ನಿಮಗೆ ಫೈನಾನ್ಸ್ ಐಡಿಯಾ ಇಲ್ಲದೆ ಇರೋದ್ರಿಂದ ಸೊ ನಾನು ಫಸ್ಟ್ ಬೇಸಿಕ್ ಫೈನಾನ್ಸ್ ಕಾನ್ಸೆಪ್ಟ್ ಎಕ್ಸ್ಟೆಂಡ್ ಮಾಡ್ಬಿಡ್ತೀನಿ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಸೊ ಬೇಸಿಕ್ ಫೈನಾನ್ಷಿಯಲ್ ಕಾನ್ಸೆಪ್ಟ್ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಸೊ ಅದಾದ್ಮೇಲೆ ನಿಮಗೆ ಥಿಯರಿಟಿಕಲ್ ಕ್ಲಾಸಸ್ ಹೋಗೋಣ. ಓಕೆ, ಸೊ ಇವಾಗ ಬೇಸಿಕ್ ಫೈನಾನ್ಷಿಯಲ್ ಕಾನ್ಸೆಪ್ಟ್ಸ್ ಅಂತಂದ್ರೆ ಸೊ ನಿಮಗೆ ಆಲ್ರೆಡಿ ಡೆಬಿಟ್ ಅಂಡ್ ಕ್ರೆಡಿಟ್ ಬಗ್ಗೆ ಐಡಿಯಾ ಇರುತ್ತೆ. ಸೊ ಬಿಕಾಸ್ ಎಲ್ಲರೂ ಕೂಡ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅಥವಾ ಬ್ಯಾಂಕ್ ರಿಲೇಟೆಡ್ ಎಲ್ಲ ಟ್ರಾನ್ಸಾಕ್ಷನ್ಸ್ ಮಾಡ್ತಾನೆ ಇರ್ತೀರಾ. ಸೊ ಅದ್ರಲ್ಲಿ ನಿಮಗೆ ಡೆಬಿಟ್ ಅಂಡ್ ಕ್ರೆಡಿಟ್ ರಿಲೇಟೆಡ್ ಇಂಟ್ರೆಸ್ಟ್ ಆಗಿರ್ಬೋದು, ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನಿಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ, ರೈಟ್? ಸೊ ಸ್ಟಿಲ್ ನಿಮ್ಗೆ ಏನೂ ಐಡಿಯಾ ಇಲ್ಲ ಅದ್ರ ಬಗ್ಗೆ ಅಂದ್ರೂ ಕೂಡ ಸೊ ನೋ ವರೀಸ್. ಸೊ ನಾನು ಇವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಬೇಸಿಕ್ ಲೆವೆಲ್ ಫಂಕ್ಷನ್ ಅಂದ್ರೆ ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಸ್ಕ್ರೀನ್ ಕಾಣಿಸ್ತಿದೆ ಅಲ್ವಾ ನಂದು ಶೇರ್ ಮಾಡಿದ್ನಲ್ಲ? Yes. ಓಕೆ, ಗ್ರೇಟ್. ಸೊ ಇವಾಗ ಫಸ್ಟ್ ನಾವು ಬೇಸಿಕ್ಸ್ ನ ತಿಳ್ಕೊಳ್ಳೋಣ. ಓಕೆ, ಸೊ ಇವಾಗ ಬೇಸಿಕ್ಸ್ ಅಲ್ಲಿ ಫಸ್ಟ್ ನಾವು ಏನ್ ಕಲಿಬೇಕು? ಫಸ್ಟ್ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಗೊತ್ತಿರ್ಬೇಕಂದ್ರೆ ಈ ಗೋಲ್ಡನ್ ರೂಲ್ಸ್ ಗೊತ್ತಿದ್ರೆ ಸೊ ಮಿಕ್ಕಿದ್ದೆಲ್ಲ ತುಂಬಾ ಈಸಿಯಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅಕೌಂಟ್ಸ್ ಅಂದ ತಕ್ಷಣ ಫಸ್ಟ್ ಬರದೆ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್. ಸೊ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಗೊತ್ತು ಅಂದ್ರೆ ಸೊ ಮಿಕ್ಕಿದ್ದೆಲ್ಲ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಸೊ ಈ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಲ್ಲಿ 3 ಟೈಪ್ಸ್ ಆಫ್ ಅಕೌಂಟ್ಸ್ ಇದೆ. ಒಂದು ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಅಂಡ್ ನಾಮಿನಲ್ ಅಕೌಂಟ್. ಸೊ ಪರ್ಸನಲ್ ಅಕೌಂಟ್ ಬಂದ್ಬಿಟ್ಟು ನಿಮಗೆ ನೀವು ಪರ್ಸನ್ಸ್ ಬಿಟ್ವೀನ್ ದ ಪರ್ಸನ್ಸ್ ನೀವು ಟ್ರಾನ್ಸಾಕ್ಷನ್ಸ್ ಮಾಡಿದಾಗ ಸೊ ಡೆಬಿಟ್ ರಿಸೀವರ್ ಅಥವಾ ಕ್ರೆಡಿಟ್ ರಿಸೀವರ್ ಅಂತ ಏನ್ ಗೋಲ್ಡನ್ ರೂಲ್ ಇದೆ, ಸೊ ಇದು ನೀವು ಒಂದು ಪರ್ಸನ್ ಅಗೇನ್ಸ್ಟ್ ಆ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರ ಅಂತ ಪೇಯ್ಡ್ ಟು ರಾಮ್. ಸೊ ರಾಮ್ ಅನ್ನೋದು ಒಂದು ಪರ್ಸನ್ ನೇಮ್, ರೈಟ್? ಸೊ ಇಫ್ ಯು ಆರ್ ಪೇಯಿಂಗ್ ಟು ದ ರಾಮ್, ಸೊ ಅವಾಗ ಏನಾಗುತ್ತೆ, ರಾಮ್ ಅಕೌಂಟ್ ಏನಾಗುತ್ತೆ, ಸೊ ರಾಮ್ ಅಕೌಂಟ್ ವಿಲ್ ಬಿ ಗೆಟಿಂಗ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ನೀವು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಬ್ಯಾಂಕ್ ಅಕೌಂಟ್ ಆಗುತ್ತೆ, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ಆ ತರ ಪರ್ಸನಲ್ ಅಕೌಂಟ್ ರೂಲ್ ಬಂದ್ಬಿಟ್ಟು ಡೆಬಿಟ್ ದಿ ರಿಸೀವರ್ ಅಂಡ್ ಕ್ರೆಡಿಟ್ ದಿ ಗಿವರ್ ಅಂತ ಹೇಳುತ್ತೆ. ಸೊ ಡೆಬಿಟ್ ದಿ ರಿಸೀವರ್ ಅಂತಂದ್ರೆ ಸೊ ಯಾರು ನಿಮಗೆ ರಿಸೀವರ್ ಮಾಡ್ಕೊಂತ ಇದ್ದಾರೆ ಸೊ ಅವರು ಡೆಬಿಟ್ ಆಗ್ತಾರೆ. ಸೊ ಲೈಕ್ ರಾಮ್ ರಿಸೀವ್ ಮಾಡ್ಕೊಂತ ಇದ್ದಾರೆ, ವಿ ಆರ್ ಪೇಯಿಂಗ್ ಟು ರಾಮ್, ಸೊ ರಾಮ್ ಡೆಬಿಟ್ ಆಗ್ತಿದ್ದಾರೆ. ಅಂಡ್ ಕ್ರೆಡಿಟ್ ಟು ಗಿವರ್, ಸೊ ಕ್ರೆಡಿಟ್ ಟು ಗಿವರ್ ಅಂದ್ರೆ ಸೊ ಇದು ನೀವು ಗಿವರ್ ಕೊಡ್ತಾ ಇರೋದ್ರಿಂದ ಸೊ ಅದು ಕ್ರೆಡಿಟ್ ಆಗುತ್ತೆ, ಅಂದ್ರೆ ನಿಮ್ ಬ್ಯಾಂಕ್ ಅಥವಾ ನಿಮ್ ಕ್ಯಾಶ್ ಅಕೌಂಟ್ಗೆ ಅದು ಕ್ರೆಡಿಟ್ ಆಗುತ್ತೆ ನಿಮ್ ಬುಕ್ ಆಫ್ ಅಕೌಂಟ್ಸ್ ಅಲ್ಲಿ. ಓಕೆ, ಸೊ ದಿಸ್ ವಾಟ್ ದ ಪರ್ಸನಲ್ ರೂಲ್ ಅಕೌಂಟಿಂಗ್ ರೂಲ್. ಓಕೆ, ಇವಾಗ ಪರ್ಸನಲ್ ಅಕೌಂಟ್ ಆಯ್ತು. ಸೊ ಅದೇ ತರ ಈಗ ರಿಯಲ್ ಅಕೌಂಟ್. ಸೊ ರಿಯಲ್ ಅಕೌಂಟ್ ಏನಂದ್ರೆ ಸೊ ನೀವು ಏನ್ ಟ್ರಾನ್ಸಾಕ್ಷನ್ಸ್ ಮಾಡ್ತೀರಾ, ಸೊ ಲೈಕ್ ಏನಾದ್ರು ಪರ್ಚೇಸ್ ಮಾಡಬೇಕು ಅಂದ್ರೆ ಪರ್ಟಿಕ್ಯುಲರ್ಲಿ ಪರ್ಚೇಸ್ ಅಂಡ್ ಸೇಲ್ಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಏನ್ ಮಾಡ್ತೀರಾ, ಸೊ ಅವಾಗ ಈ ರಿಯಲ್ ಅಕೌಂಟ್ ಪಿಕ್ಚರ್ ಆಗಿ ಬರುತ್ತೆ. ಸೊ ರಿಯಲ್ ಅಕೌಂಟ್ ರೂಲ್ ಏನ್ ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ಓಕೆ, ವಾಟ್ ಎವರ್ ಇಟ್ ಇಸ್, ವೆರ್ ಇಟ್ ಇಸ್ ಮನಿ, ಫರ್ನಿಚರ್, ವಾಟ್ ಎವರ್ ಇಟ್ ಇಸ್. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಇವಾಗ ಅದಕ್ಕೊಂದು ಎಕ್ಸಾಂಪಲ್ ಇದೆ. ಸೊ ಇಫ್ ಯು ಬಾಟ್ ದ ಫರ್ನಿಚರ್, ಸೊ ಎಂಟ್ರಿ ಏನಾಗುತ್ತೆ ಅಂತ. ಸೊ ಇವಾಗ ಫರ್ನಿಚರ್ ನಾವು ಬೈ ಮಾಡ್ತಾ ಇದೀವಿ. ಸೊ ವಾಟ್ ಕಮ್ಸ್ ಇನ್, ಫರ್ನಿಚರ್ ನಮಗೆ ಕಮ್ಸ್ ಇನ್ ಆಗುತ್ತೆ. ವಾಟ್ ಗೋಸ್ ಔಟ್, ಕ್ಯಾಶ್ ಆರ್ ಬ್ಯಾಂಕ್ ಅಮೌಂಟ್ ನ ಪೇ ಮಾಡ್ತೀವಲ್ವಾ, ಅದೋಗ್ಬಿಟ್ಟು ಗೋಸ್ ಔಟ್ ಆಗುತ್ತೆ. ಸೊ ದ ಎಂಟ್ರಿ ವಿಲ್ ಬಿ ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಕ್ರೆಡಿಟ್ ಅಂದ್ರೆ ಟು ಅಂತ ಇಂಡಿಕೇಟ್ ಮಾಡುತ್ತೆ ಆಸ್ ಪರ್ ದ ಅಕೌಂಟಿಂಗ್ ಟರ್ಮಿನಾಲಜಿ. ಸೊ ಡೆಬಿಟ್ ಬಂದ್ಬಿಟ್ಟು ಫರ್ನಿಚರ್ ಅಕೌಂಟ್ ಅಂಡ್ ಇಟ್ ಈಸ್ ಕ್ರೆಡಿಟಿಂಗ್ ಟು ಕ್ಯಾಶ್ ಅಕೌಂಟ್ ಅಂತ. ಓಕೆ, ಟು ಮೀನ್ಸ್ ಇಟ್ ಇಂಡಿಕೇಟ್ಸ್ ದ ಕ್ರೆಡಿಟ್. ಓಕೆ, ಟು ಕ್ಯಾಶ್ ಅಕೌಂಟ್ ಅಂದ್ರೆ ಅದು ಕ್ರೆಡಿಟ್ ಅಂತ. ಓಕೆ, ಸೊ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ನಾಮಿನಲ್ ಅಕೌಂಟ್ ಕೂಡ ಸೊ ಸಿಮಿಲರ್ ಕೈಂಡ್, ಲೈಕ್ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಸೊ ಏನ್ ಹೇಳುತ್ತೆ ನಾಮಿನಲ್ ಅಕೌಂಟ್, ಸೊ ನೋಡಿ ರೂಲ್ಗೆ ಡಿಫರೆನ್ಸ್ ಎಷ್ಟಿದೆ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಡೆಬಿಟ್ ಬಂದ್ಬಿಟ್ಟು ರಿಸೀವರ್ ಆಯ್ತು, ಅಂದ್ರೆ ಯಾರಿಗೆ ಇನ್ಕಮ್ ಹೋಗ್ತಾ ಇದೆ, ಲೈಕ್ ರಿಸೀವರ್ ಅಂದ್ರೆ ಅಮೌಂಟ್ ಯಾರು ತಗೊಂತಾ ಇದ್ದಾರೆ ಸೊ ಅವ್ರು ರಿಸೀವರ್ ಆಗ್ತಾರೆ. ಅಂಡ್ ಕ್ರೆಡಿಟ್ ಬಂದ್ಬಿಟ್ಟು ಯಾರು ಕೊಡ್ತಾ ಇದೀವಿ ನಾವು ಅವ್ರ ಅಕೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗುತ್ತೆ. ಬಟ್ ಇದ್ರಲ್ಲಿ ನೋಡಿ ಡೆಬಿಟ್ ವಾಟ್ ಕಮ್ಸ್ ಇನ್, ಸೊ ನಮಗೆ ಏನ್ ಬರುತ್ತೆ ಒಳಗಡೆ, ಸೊ ದಟ್ ಇಸ್ ವಾಟ್ ಕಮ್ಸ್ ಇನ್, ಸೊ ದಟ್ ಈಸ್ ಡೆಬಿಟ್. ಅಂಡ್ ವಾಟ್ ಗೋಸ್ ಔಟ್, ದಟ್ ಈಸ್ ಕ್ರೆಡಿಟ್. ಓಕೆ, ಸೊ ಇಲ್ಲೂ ನಾವು ಔಟ್ ಆಗ್ತಾ ಇರೋದು ಕ್ಯಾಶ್, ಸೊ ಇಲ್ಲೂ ಔಟ್ ಆಗ್ತಾ ಇರೋದು ಕ್ಯಾಶ್, ಕರೆಕ್ಟ್? ಸೊ ಅಂಡ್ ನೆಕ್ಸ್ಟ್ ಇವಾಗ ನಾಮಿನಲ್ ಅಕೌಂಟ್ ಹೋಗೋಣ. ಸೊ ನಾಮಿನಲ್ ಅಕೌಂಟ್ ಅಲ್ಲಿ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂತ ಹೇಳಿದೆ. ಇಲ್ಲಿ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನೀವು ರೆಂಟ್ ಪೇ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ರೆಂಟ್ ಪೇ ಮಾಡ್ತಿದ್ದೀರಾ ಅಂದ್ರೆ ಸೊ ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಆಗುತ್ತೆ. ವಿ ಆರ್ ಪೇಯಿಂಗ್ ದ ರೆಂಟ್. ನಾವು ಇವಾಗ ರೆಂಟ್ ಪೇ ಮಾಡ್ತಾ ಇದೀವಿ ಅಂದ್ರೆ ಸೊ ರೆಂಟ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ಅದೇ ತರ ಸೊ ಇಫ್ ಯು ಆರ್ ರಿಸೀವಿಂಗ್ ದಟ್ ಕಮಿಷನ್, ಸೊ ಕಮಿಷನ್ ಯಾರು ನೀವು ತಗೊಂತಾ ಇದ್ದೀರಾ ಅಂದ್ರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ, ಸೊ ಕಮಿಷನ್ ಅಕೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ಇಂಟ್ರೆಸ್ಟ್ ನೋಡಿ ಸಿಂಪಲ್ ಆಗಿ ಹೇಳುತ್ತೆ. ಸೊ ಕಮಿಷನ್ ಅಕೌಂಟ್ ಬಂದ್ಬಿಟ್ಟು ನಿಮ್ದೇ ಅಕೌಂಟು,
ಸೊ ಅದು ಡೆಬಿಟ್ ಆಗುತ್ತೆ. ಓಕೆ, ಪೇ ಮಾಡ್ತಿದ್ದೀರಾ ಅಂದರೆ ಎಕ್ಸ್ಪೆನ್ಸಸ್ ಆಗುತ್ತೆ. ಓಕೆ, ಸೊ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು ಡೆಬಿಟ್ ಆಗುತ್ತೆ ಆ್ಯಂಡ್ ರಿಮೈನಿಂಗ್ ಏನಿರುತ್ತೆ ಸೊ ಇಟ್ ವಿಲ್ ಬಿ ಕ್ರೆಡಿಟೆಡ್ ಟು ದ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಓಕೆ, ಸೊ ನಿಮ್ಗೆ ಅರ್ಥ ಆಯ್ತಾ 3 ರೂಲ್ಸ್ ಆಫ್ ಅಕೌಂಟ್ಸಿಂಗ್ ಅರ್ಥ ಆಯ್ತಾ? ನಾನ್ ಫೈನಾನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಿ ಏನಲ್ಲ ಯಾರಾவது ವೆಂಕಟೇಶ್ ಅವ್ರಿಗೆ. ಓಕೆ, ಸೊ ವೆಂಕಟೇಶ್ ನಿಮ್ಗೆ ಅರ್ಥ ಆಗಿದೆಯಲ್ಲ ಸೊ ಇಂಟ್ರೆಸ್ಟ್ ಇದು. ಸೊ ಏನು ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸಿಂಗ್ ಅಂತ. ಹಾ ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಓಕೆ, ನೋ ವರೀಸ್. ಓಕೆ ಓಕೆ, ಸರ್ ಮೆಸೇಜ್ ಮಾಡಿದ್ದು ಇನ್ಫಾರ್ಮ್ ಮಾಡಲಿ ಸಾರಿ ಸರ್ ನಾನು ಮಾಡ್ತಾರೆ ನಿಮ್ಮ ವಾಯ್ಸ್ ಕ್ಲಿಯರ್ ಇಲ್ಲ, ತುಂಬಾ ಬ್ರೇಕ್ ಆಗ್ತಾ ಇದೆ ವೆಂಕಟೇಶ್. ಹಲೋ, ಒಂದು ಆಡಿದ್ರೆ ಇಲ್ಲ ಬ್ರೇಕ್ ಆಗ್ತಾನೆ ಇದೆ ನಿಮ್ದು ವಾಯ್ಸ್. ಸೊ ವೆಂಕಟೇಶ್ ಅವ್ರ ವಾಯ್ಸ್ ಕೇಳಿಸ್ತಾ ಇದೆಯಾ ಬೇರೆಯವ್ರಿಗೆ ಯಾರಿಗಾದ್ರೂ? ಅಂತ ನಂದು ಅಡಿಗೆ ಓಕೆ, ನಿಮ್ದು ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ರವಿಕುಮಾರ್. ಬೇರೆಯವ್ರಿಗೆ ಕೇಳಿಸ್ತಾ ಇದೆಯಾ ಅವ್ರ ವಾಯ್ಸ್? ಪ್ರಶಾಂತ್, ರವಿಕುಮಾರ್ ಬೇಕಾಗ್ತದೆ. ಓಕೆ, ಸೊ ವೆಂಕಟೇಶ್ ಅವ್ರು ಕೇಳಿಸ್ತಾ ಇದೆಯಾ? ಓಕೆ, ಸೊ ವೆಂಕಟೇಶ್ ಹೇಳಿ. ಇಲ್ಲ ಇಲ್ಲ ನನ್ಗೆ ಕ್ಲಿಯರ್ ಆಯ್ತು. ಓಕೆ, ನಿಮ್ದು ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇದೆ. ಸೊ ಏನಾದ್ರು ಡೌಟ್ಸ್ ಇದೆ ಕೇಳಿ. ಸೊ ನೆಕ್ಸ್ಟ್, ಸೊ ಇದರಲ್ಲಿ ನಿಮಗೆ ತುಂಬಾ ಎಕ್ಸಾಂಪಲ್ಸ್ ಇದೆ. ಸೊ ಈ ನಿಮಗೆ ಇದು ಏನಿದೆ ಈ PDF ನಿಮಗೆ ಅಪ್ಲೋಡ್ ಮಾಡ್ತೀನಿ ಡ್ರೈವಲ್ಲಿ. ಸೊ ಈ ಕ್ಲಾಸ್ ಮುಗಿದ್ಮೇಲೆ ನೀವೆಲ್ಲರೂ ಏನು ಮಾಡಬೇಕು ಅಂದರೆ, ಸೊ ನಿಮ್ಮದು ಫುಲ್ ನೇಮ್ ವಿತ್ ನಿಮ್ಮದು ಇಮೇಲ್ ID ನ ನಮಗೆ ವಾಟ್ಸಪ್ ಗ್ರೂಪ್ ಇದೆಯಲ್ಲ ಆ ಗ್ರೂಪಲ್ಲಿ ಹಾಕಬೇಕು. ಎಲ್ಲರೂ ಹಾಕಬೇಕು ವಾಟ್ಸಪ್ ಗ್ರೂಪಲ್ಲಿ. ಓಕೆ, ಸೊ ರವಿಕುಮಾರ್ ನಿಮ್ಮನ್ನು ಆ್ಯಡ್ ಮಾಡ್ತೀನಿ ನಾನು ಗ್ರೂಪ್ಗೆ. ಸೊ ನೀವು ಕೂಡ ಸೊ ಅದರಲ್ಲಿ ಮೇಲ್ ID ನ ಸೆಂಡ್ ಮಾಡಿ. ಸೊ ಮೇಲ್ ID ಸೆಂಡ್ ಮಾಡಿದ್ಮೇಲೆ ನಾನು ಈ PDF ಒಂದು ಡ್ರೈವಲ್ಲಿ ಹಾಕ್ಬಿಟ್ಟು ನಿಮಗೆ ಆಕ್ಸೆಸ್ ಕೊಡ್ತೀನಿ. ಸೊ ಅದಾದ್ಮೇಲೆ ನಿಮಗೆ ಎಂಡ್ ಆಫ್ ದ ಡೇ ಏನಿದು ರೆಕಾರ್ಡ್ ಮಾಡಿರ್ತೀನಿ ಈ ಸೆಷನ್ ಕೂಡ ನಿಮಗೆ ಆಕ್ಸೆಸ್ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲ ನಾವೇನು ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ಸೊ ಅದ್ರ ರಿಲೇಟೆಡ್ ಇದೆ ಎಂಟ್ರೀಸ್ ಎಲ್ಲ. ಸೊ ನೀವು ಒಂದ್ಸಲ ಗೋತ್ರು ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ವೆಂಕಟೇಶ್ ಅವರೇ. ಓಕೆ, ಸೊ ಇವಾಗ ಓನರ್ ಸ್ಟಾರ್ಟೆಡ್ ಬಿಸ್ನೆಸ್ ಅಂತಂದ್ರೆ ಅವ್ರು ಇನ್ವೆಸ್ಟ್ ಮಾಡ್ತಿದ್ದಾರೆ ಕ್ಯಾಪಿಟಲ್ ಅಲ್ವಾ. ಸೊ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರಲ್ವಾ. ಸೊ ಅವಾಗ ಕ್ಯಾಪಿಟಲ್ ಅಕೌಂಟ್ ಆರ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಇಟ್ ವಿಲ್ ಬಿ ಡೆಬಿಟೆಡ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಓಕೆ, ಸೊ ಅವರೇ ಬಿಸ್ನೆಸ್ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಸೇಮ್ ಆನ್ ಪರ್ಚೇಸ್ ಕ್ಯಾಶ್ ಅಂತ ಬಂದಾಗ ಕ್ಯಾಶ್ ಪರ್ಚೇಸ್ ಮಾಡ್ತಿದ್ದಾರೆ ಪರ್ಟಿಕ್ಯುಲರ್ ಅಂತ ಮೆನ್ಷನ್ ಮಾಡೋದ್ರಿಂದ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ಓಕೆ, ಅಂಡ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್. ಪೇಯ್ಡ್ ರೆಂಟ್, ಸೊ ಅಗೇನ್ ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ಸೊ ರಿಸೀವ್ ಕಮಿಷನ್, ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಅಕೌಂಟ್. ಸೊ ಈ ತರ ಇಂಟ್ರೆಸ್ಟ್ ಫಿಗರ್ ಆಗ್ತಾ ಹೋಗುತ್ತೆ. ಸೊ ಇದೇ ತರ ನಿಮಗೆ ಅಡ್ವಾನ್ಸ್ ರೇಟೆಡ್ ಎಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಅದೆಲ್ಲ ಕೂಡ ನೋಡ್ತಾ ಹೋದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಇಂಟ್ರೆಸ್ಟ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಇದನ್ನ ನಾನು PDF ನ ಅಪ್ಲೋಡ್ ಮಾಡ್ತೇನೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಫೈನಾನ್ಷಿಯಲ್ ಲೈಕ್ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಓಕೆ, ಸೊ ಈ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಮಾತ್ರನೇ ಸೊ ನಿಮಗೆ ಬೇರೆ ಬಿಸ್ನೆಸ್ ಇನ್ವೆಸ್ಟ್ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲ ಅಂದ್ರೂ ಕೂಡ ನಿಮಗೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರಾಪರ್ ಆಗಿ. ಬಟ್ ಸ್ಟಿಲ್ ನೀವು ಇದೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಂಟ್ರೀಸ್. ಓಕೆ, ಸೊ ನೆಕ್ಸ್ಟ್ ಇವಾಗ ಸೊ ನಿಮಗೆ ಥಿಯರಿಟಿಕಲ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಲ್ವಾ. 1 ಸೆಕೆಂಡ್. ಸೊ SAP ಅಂದ್ರೆ ಏನು, SAP FICO ಅಂದ್ರೆ ಏನು ಅಂತ ಡೆಮೋ ಕ್ಲಾಸ್ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ SAP ಅಂದ್ರೆ ಸಿಸ್ಟಮ್ ಅಪ್ಲಿಕೇಶನ್ ಇನ್ ಡಾಟಾ ಪ್ರೊಸೆಸಿಂಗ್ ಅಂತ ಹೇಳಿದೆ. ಸೊ ಸಿಸ್ಟಮ್ ಅಪ್ಲಿಕೇಶನ್ ಪ್ರಾಡಕ್ಟ್ಸ್ ಇನ್ ಡಾಟಾ ಪ್ರೊಸೆಸಿಂಗ್ ಅಂತ SAP ಅಬ್ಸರ್ವೇಷನ್. ಸೊ ಇಟ್ಸ್ ಅನ್ ERP ಸಾಫ್ಟ್ವೇರ್ ಅಂತ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಅಂಡ್ FICO ಅಂತ ಬಂದಾಗ ಫೈನಾನ್ಸ್ ಅಂಡ್ ಕಂಟ್ರೋಲಿಂಗ್ ಅಂತ ಹೇಳಿದ್ದೆ. ಸೊ ಇದು ತುಂಬಾ ಅದರ್ ಮಾಡಲ್ ಜೊತೆ ಇಂಟಿಗ್ರೇಟ್ ಆಗೋದ್ರಿಂದ ಐ ಡಿಮ್ಯಾಂಡೆಡ್ ಮಾಡಲ್. ಸೊ ಇದಕ್ಕೆ ತುಂಬಾ ಅಡ್ವಾಂಟೇಜ್ ಇದೆ ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ರೈಟ್, ಸೊ ಇವಾಗ ಇದನ್ನ ಕಂಪ್ಲೀಟ್ ಆಗಿ ಒಂದು ಥಿಯರಿಟಿಕಲ್ ನೋಟ್ಸ್ ನ ಪ್ರಿಪೇರ್ ಮಾಡಿದ್ದೀನಿ. ನೀವು ಯಾರನ್ನು ಕೂಡ ಪರ್ಟಿಕ್ಯುಲರ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಪಾಯಿಂಟ್ಸ್ ಅಲ್ಲಿ ನೀವು ಏನೇ ಥಿಯರಿಟಿಕಲ್ ನೋಟ್ಸ್ ನ ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ಎಲ್ಲ ಥಿಯರಿಟಿಕಲ್ ನೋಟ್ಸ್ ಬಂದ್ಬಿಟ್ಟು ಆಲ್ರೆಡಿ ಪ್ರಿಪೇರ್ಡ್ ಇದೆ. ಸೊ ಇದೇ ನೋಟ್ಸ್ ನಾನು ಡ್ರೈವಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದನ್ನ ನೀವು ಚೆಕ್ ಮಾಡ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ಸೊ ಯಾವ ತರ ಥಿಯರಿಟಿಕಲಿ ಏನಿರುತ್ತೆ ಕಾನ್ಸೆಪ್ಟ್ ಅಂತ. ಓಕೆ, ನಾನು ಪ್ರಾಕ್ಟಿಕಲ್ ಸೆಷನ್ಸ್ ಎಲ್ಲ ನಾನು ನಿಮ್ಗೆ ಆಲ್ಮೋಸ್ಟ್ ನಾಳೆಯಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಸೊ ನಾಳೆ ಎಲ್ಲ ನಾಡಿದ್ದಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮ್ಗೆ ಸರ್ವರ್ ಆಕ್ಸೆಸ್ ಎಲ್ಲ ಮೇ ಬಿ ವೆಡ್ನೆಸ್ಡೇ ಸಿಗುತ್ತೆ ಬೈ ದಿ ಈವ್ನಿಂಗ್. ಸೊ ಸರ್ವರ್ ಆಕ್ಸೆಸ್ ಸಿಕ್ಕಿದ್ಮೇಲೆ ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಬಿಫೋರ್ ದಟ್ ಸೊ ಥಿಯರಿಟಿಕಲಿ ನಿಮಗೆ ಮೇನ್ ಇಂಟರ್ವ್ಯೂ ಪ್ರಾಸ್ಪೆಕ್ಟಿವ್ ಇಂದ
ಅಂಡ್ ಆಸ್ ಎ ಕನ್ಸಲ್ಟೆಂಟ್ ನಿಮಗೆ ಕಾಮನ್ ಆಗಿ ಥಿಯರಿಟಿಕಲ್ ನಾಲೆಜ್ ಏನಿರಬೇಕು, ಸೊ ಅದನ್ನ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇವಾಗ ನಿಮಗೆ SAP ಅಂದ್ರೆ ಏನು ಅಂಡ್ ERP ಅಂದ್ರೆ ಏನು ಅನ್ನೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸಿಸ್ಟಮ್ ಅಪ್ಲಿಕೇಶನ್ ಅಂಡ್ ಪ್ರಾಡಕ್ಟ್ಸ್ ಇನ್ ಡಾಟಾ ಪ್ರೊಸೆಸಿಂಗ್ ಬಂದ್ಬಿಟ್ಟು SAP ಅಬ್ಸರ್ವೇಷನ್. ಸೊ ಇಟ್ಸ್ ಅನ್ ERP ಸಾಫ್ಟ್ವೇರ್. ERP ಅಂದ್ರೆ ಎಂಟರ್ಪ್ರೈಸ್ ಪ್ಲಾನಿಂಗ್ ಅಂತ. ಸೊ ಇದರಲ್ಲಿ ನಿಮಗೆ ತುಂಬಾ ಡಿಫ್ರೆಂಟ್ ಮೆಥಡಾಲಜೀಸ್ ಇರುತ್ತೆ. ಆಕ್ಟಿವೇಟ್ ಮೆಥಡಾಲಜಿ, ಆಸ್ ಅ ಮೆಥಡಾಲಜಿ ಅಂತ ಬರುತ್ತೆ. ಸೊ ಈ ಮೆಥಡಾಲಜಿ ಅಂದ್ರೆ ಏನು, ಸೊ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಆಸ್ ಅ ಮೆಥಡಾಲಜಿ ಅಂತಂದ್ರೆ ಇಟ್ಸ್ ಅನ್ ಇಂಪ್ಲಿಮೆಂಟೇಷನ್ ಮೆಥಡಾಲಜಿ. ಸೊ SAP ಇಲ್ಲಿ ಇರತಕ್ಕಂಥ ಪ್ರೋಸೆಸ್ ಸ್ಪೀಡ್ ಅಪ್ ಮಾಡೋದಕ್ಕೆ ಮತ್ತೆ ಸ್ಟ್ಯಾಂಡರ್ಡೈಸ್ ಪ್ರೋಸೆಸ್ ಏನಿದೆ, ಸೊ ಇದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಆರ್ಗನೈಸೇಷನ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಮೆಥಡಾಲಜಿ. ಓಕೆ, ಸೊ ಈ ಮೆಥಡಾಲಜಿಯಲ್ಲಿ ನಿಮಗೆ ಡಿಫ್ರೆಂಟ್ ಫೇಸಸ್ ಇರುತ್ತೆ. ಓಕೆ, ಸೊ ಯಾರೋ ಮ್ಯೂಟ್ ಮಾಡಿಲ್ಲ ಅನ್ಸುತ್ತೆ. ಸೊ ಮ್ಯೂಟ್ ಮಾಡ್ಕೊಂತೀರಾ? ಯಾರೋ ಮ್ಯೂಟ್ ಮಾಡಿಲ್ಲ. ಥ್ಯಾಂಕ್ ಯು. ಸೊ ಇವಾಗ ASAP ಮೆಥಡಲ್ಲಿ ತುಂಬಾ ಡಿಫ್ರೆಂಟ್ ಫೇಸಸ್ ಇರುತ್ತೆ ಅಂತ ಹೇಳಿದೆ. ಒಂದು ಬಂದ್ಬಿಟ್ಟು ಪ್ರಾಜೆಕ್ಟ್ ಪ್ರಿಪರೇಷನ್ ಫೇಸ್ ಇರ್ಬೋದು, ಅಂಡ್ ಬಿಸ್ನೆಸ್ ಬ್ಲೂ ಪ್ರಿಂಟ್ ಪ್ರಿಪರೇಷನ್ ಫೇಸ್ ಇರ್ಬೋದು, ರಿಯಲೈಸೇಷನ್ ಫೇಸ್ ಇರ್ಬೋದು, ಅಂಡ್ ಫೈನಲ್ ಪ್ರಿಪರೇಷನ್ಸ್ ಇರ್ಬೋದು, ಅಂಡ್ ಗೋಲೇಜ್ ಸಪೋರ್ಟ್. ಈ ತರ ಡಿಫ್ರೆಂಟ್ ಫೇಸಸ್ ಇದೆ. ಇದೆಲ್ಲ ಏನ್ ಫೇಸಸ್, ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಆಸ್ ಎ ಕನ್ಸಲ್ಟೆಂಟ್ ಆಗಿ ನಿಮಗೆ ಗೊತ್ತಿರಬೇಕು. ಸೊ ಈ ನಾಲೆಜ್ ಇದ್ರೇನೆ ನೀವು ಯಾವ್ದಾರ ಪ್ರಾಜೆಕ್ಟ್ ಅಥವಾ ಯಾವ್ದಾರ ಇಂಟರ್ವ್ಯೂನ ಕ್ರ್ಯಾಕ್ ಮಾಡೋದಕ್ಕಾಗೋದು. ಓಕೆ, ಸೊ ಒಂದು ಕಂಪನಿಯವರು ಏನ್ ಮಾಡ್ತಾರೆ, ಫ್ರಮ್ ಸ್ಕ್ರಾಚ್ ಲೆವೆಲ್ ಇಂದ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಿದ್ದಾರೆ ಅಂತ ಇಟ್ಕೊಳ್ಳಿ. ಇವಾಗ SAP ಅವ್ರು ಯೂಸೇ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಇನ್ಫೋಸಿಸ್ ಅಥವಾ ಒಂದು ಟಾಟಾ ಮೋಟರ್ಸ್ ಅವರು ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಅಂತ ಇಟ್ಕೊಳ್ಳೋಣ. ಸೊ ಟಾಟಾ ಮೋಟರ್ಸ್ ಎಕ್ಸಾಂಪಲ್ ತಗೋಣ. ಸೊ ಇವಾಗ ಟಾಟಾ ಅವ್ರಿಗೆ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಟಾಟಾ ಮೋಟರ್ಸ್ TCS ಅವ್ರಿಗೆ ಅಂತ ತಗೋಣ. ಟಾಟಾ ಮೋಟರ್ಸ್ ಬೇಡ, TCS ಅವ್ರಿಗೆ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಬಿಕಾಸ್ ಇಟ್ ಇಸ್ ಸರ್ವಿಸ್ ಬೇಸ್ಡ್ ಕಂಪನಿ. ಸೊ TCS ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಅವರು ಆಸ್ ಪರ್ ದಟ್ ಸೊ ಇಂಪ್ಲಿಮೆಂಟೇಷನ್ ಮಾಡ್ಕೊಡ್ಬೇಕು SAP ನ. ಸೊ SAP ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂದಾಗ ಅವ್ರು ಏನ್ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅನ್ನೋದೇ ಈ ಮೆಥಡಾಲಜೀಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಯಾವುದೋ ಒಂದು ಪ್ರಾಡಕ್ಟ್ ತಗೋಣ, ಪಾರ್ಲೆ ಅಂದ್ಕೋಣ. ಓಕೆ, ಸೊ ಒಂದು ಪಾರ್ಲೆ ಅವರು ಏನ್ ಮಾಡ್ತಾರೆ, ಸೊ ನಮ್ದು ಪ್ರೊಡಕ್ಷನ್ ಏನಿದೆ ನಮ್ಮ ಪಾರ್ಲೆದು, ಆ ಪಾರ್ಲೆಗೆ ನೀವು ಇಂಪ್ಲಿಮೆಂಟ್ ಮಾಡ್ಕೊಡಿ SAP ನ ಅಂತ ಅಪ್ರೋಚ್ ಮಾಡಿದ್ದಾರೆ. ಸೊ ಇವಾಗ ಅದು ಬಿಡ್ಡಿಂಗ್ ಎಲ್ಲ ಆಗಿದೆ, ಡಿಸಿಷನ್ ಆಗಿದೆ, ಫೈನಲೈಸ್ ಆಗಿದೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ಪ್ರಾಜೆಕ್ಟ್ ಅವರು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಗ್ರಿಮೆಂಟ್ ಎಲ್ಲ ಆದ್ಮೇಲೆ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಾಜೆಕ್ಟ್ ಪ್ರಿಪರೇಷನ್ಸ್ ನ ಮಾಡ್ಕೋಬೇಕು TCS ಅವರು. ಸೊ ಇವಾಗ TCS ಅವರು ಒಂದು ಪ್ರಾಜೆಕ್ಟ್ ಪ್ರಿಪರೇಷನ್ಸ್ ಮಾಡಬೇಕು ಅಂದ್ರೆ ಒಂದು ಪಾರ್ಲೆ ಅವ್ರಿಗೆ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಸೊ ಇನಿಷಿಯಲ್ ಪ್ಲಾನಿಂಗ್ ಮಾಡ್ಕೋಬೇಕು. ಸೊ ಇನಿಷಿಯಲ್ ಪ್ಲಾನಿಂಗ್ ಏನಂದ್ರೆ, ಸೊ ಇದು ಯಾವ ತರ ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ಗೆ ಎಷ್ಟು ರಿಸೋರ್ಸ್ ಬೇಕು, ಸೊ ರಿಸೋರ್ಸ್ ಗ್ಯಾದರಿಂಗ್ ಕೂಡ ಮಾಡಬೇಕು. ಸೊ ಎಷ್ಟು ಜನ ರಿಸೋರ್ಸ್ ಬೇಕಾಗುತ್ತೆ, ಯಾವ್ಯಾವ ಮಾಡ್ಯೂಲ್ಗೆ ಎಷ್ಟೆಷ್ಟು ಜನ ಬೇಕಾಗುತ್ತೆ. ಲೈಕ್ SAP ತುಂಬಾ ಸಬ್ ಮಾಡ್ಯೂಲ್ಸ್ ಇದೆ ಅಲ್ವಾ. ಸೊ ಇವಾಗ PM ಇರ್ಬೋದು, PS ಇರ್ಬೋದು, MM ಇರ್ಬೋದು, SD ಇರ್ಬೋದು, ಈ ತರ ತುಂಬಾ ಹಲವಾರು ಮಾಡಲ್ಸ್ ಇದೆ. ಸೊ ಈ ತರ ತುಂಬಾ ಮಾಡಲ್ಸ್ ಇರೋದ್ರಿಂದ ಸೊ ಯಾವ್ಯಾವ ಮಾಡಲ್ಗೆ ಎಷ್ಟು ಜನ ಕನ್ಸಲ್ಟೆಂಟ್ ಬೇಕಾಗುತ್ತೆ, ಸೊ ಅಷ್ಟು ಜನಕ್ಕೆ ಎಷ್ಟು ಟೀಮ್ ಮೇಂಟೈನ್ ಮಾಡಬೇಕು, ಸೊ ಯಾವ ತರ ಅಂತ ಕಂಪ್ಲೀಟ್ ಆಗಿ TCS ಅವರು ಪ್ಲಾನ್ ಮಾಡಬೇಕು. ದಟ್ ಇಸ್ ವಾಟ್ ಪ್ರಾಜೆಕ್ಟ್ ಪ್ರಿಪರೇಷನ್ ಅಂಡ್ ಪ್ರಾಜೆಕ್ಟ್ ಪ್ಲಾನಿಂಗ್. ಸೊ ಈ ಪೇಷನ್ಸ್ ಆದ್ಮೇಲೆ ಸೊ ನೆಕ್ಸ್ಟ್ ಬ್ಲೂ ಪ್ರಿಂಟ್ ಪ್ರಿಪರೇಷನ್ ಮಾಡಬೇಕು. ಸೊ ಇದನ್ನ ಕನ್ಸಲ್ಟೆಂಟ್ ಮಾಡಬೇಕು. ಇಟ್ಸ್ ಎ ಕನ್ಸಲ್ಟೆಂಟ್ ಜಾಬ್. ಸೊ ಯಾವ ತರ ಬ್ಲೂ ಪ್ರಿಂಟ್ ಪ್ರಿಪರೇಷನ್ ಮಾಡಬೇಕು, ಸೊ ಹೆಂಗ್ ವರ್ಕ್ ಆಗುತ್ತೆ ಬ್ಲೂ ಪ್ರಿಂಟ್ ಅಂದ್ರೆ, ಇವಾಗ ನಾವು ಪಾರ್ಲೆ ಅವ್ರಿಗೆ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ SAP ನ, ಕರೆಕ್ಟ್. ಸೊ ಪಾರ್ಲೆ ಅವ್ರಿಗೆ ಇಂಪ್ಲಿಮೆಂಟ್ ಮಾಡೋದ್ರಿಂದ ಪಾರ್ಲೆ ಬಿಸ್ನೆಸ್ ಹೆಂಗ್ ವರ್ಕ್ ಆಗ್ತಾ ಇದೆ, ಸೊ ಅವರು ಆಲ್ರೆಡಿ ಲೆಗಸಿಲಿ ಯಾವ ತರ ಅಕೌಂಟ್ಸ್, ನಾವು ಫೈನಾನ್ಸ್ ಕನ್ಸಲ್ಟೆಂಟ್ ಆಗಿರೋದ್ರಿಂದ ಸೊ ನಾವು ಫೈನಾನ್ಸ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಆಸ್ ಪರ್ ದಟ್ ಸೊ ನಾವು ಬ್ಲೂ ಪ್ರಿಂಟ್ ನ ಪ್ರಿಪರೇಷನ್ ಮಾಡಬೇಕಾಗುತ್ತೆ. ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಿದೆ, ಸೊ ಲೆಗಸಿಲಿ ಯಾವ ತರ ಅವರು ಅಕೌಂಟ್ಸ್ ನ ಮೇಂಟೈನ್ ಮಾಡಿದ್ದಾರೆ, ಸೊ ಆಸ್ ಪರ್ ದಟ್ ನಾವು SAP ಯಾವ ತರ ಇಂಪ್ಲಿಮೆಂಟ್ ಮಾಡಬೇಕು, ಅದ್ ಇಂಪ್ಲಿಮೆಂಟ್ ಮಾಡೋದಕ್ಕೆ SAP ಬ್ಲೂ ಪ್ರಿಂಟ್ ಯಾವ ತರ ಪ್ರಿಪೇರ್ ಮಾಡಬೇಕು, ಅಂಡ್ ಆ ಬ್ಲೂ ಪ್ರಿಂಟ್ ಅವ್ರದ್ದು ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಆ ರಿಕ್ವೈರ್ಮೆಂಟ್ ನ ಫಿಲ್ ಆಗೋ ತರ ಇರಬೇಕು. ಸೊ ಆ ರಿಕ್ವೈರ್ಮೆಂಟ್ ಫಿಲ್ ಆದ್ಮೇಲೆ ಸೊ ಬಿಸ್ನೆಸ್ ಏನ್ ಮಾಡ್ತಾರೆ, ಬ್ಲೂ ಪ್ರಿಂಟ್ಗೆ ಸೈನ್ ಆಫ್ ಮಾಡ್ತಾರೆ. ಸೈನ್ ಆಫ್ ಅಂದ್ರೆ ಓಕೆ, ಸೊ ಇದು ನಮ್ದು ರಿಕ್ವೈರ್ಮೆಂಟ್ ಫಿಲ್ ಮಾಡುತ್ತೆ, ಸೊ ಯು ಕ್ಯಾನ್ ಡೂ ದ ಇಂಪ್ಲಿಮೆಂಟೇಷನ್ ಅಂತ ಪರ್ಮಿಷನ್ ಕೊಡ್ತಾರೆ. ಸೊ ಆ ತರ ಸೈನ್ ಆಫ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ಸೊ ರಿಯಲೈಸೇಷನ್ ಫೇಸ್ಗೆ ಹೋಗ್ತೀವಿ. ಸೊ ಇಲ್ಲಿ ನಾವು ಸಿಸ್ಟಮ್ ಅಲ್ಲಿ ಕಾನ್ಫಿಗರೇಷನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಆಸ್ ಪರ್ ದ ಬ್ಲೂ ಪ್ರಿಂಟ್ ಏನೇ ಕಾನ್ಫಿಗರೇಷನ್ಸ್ ಮಾಡಬೇಕು, ಸೊ ಎಲ್ಲಾ ಕಾನ್ಫಿಗರೇಷನ್ಸ್ ಕೂಡ ಈ ಫೇಸ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಸಿಸ್ಟಮ್ ಕಾನ್ಫಿಗರೇಷನ್ಸ್ ಅಂಡ್ ಕಸ್ಟಮೈಸೇಷನ್ಸ್ ಎಲ್ಲ ಬೇಸ್ಡ್ ಆನ್ ದ ಬ್ಲೂ ಪ್ರಿಂಟ್ ಮಾಡ್ತೀವಿ. ಸೊ ಇದಾದ್ಮೇಲೆ ನಿಮಗೆ ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ಸೊ ಈ ಟೆಸ್ಟಿಂಗ್ ಅಲ್ಲಿ ಕೂಡ ಸೊ ಡಿಫ್ರೆಂಟ್ ಟೈಪ್ ಆಫ್ ಟೆಸ್ಟಿಂಗ್ ಬರುತ್ತೆ. ಲೈಕ್ ಯೂನಿಟ್ ಟೆಸ್ಟಿಂಗ್ ಇರ್ಬೋದು,
ಇಂಟಿಗ್ರೇಷನ್ ಟೆಸ್ಟಿಂಗ್ ಇರ್ಬೋದು, UAT ಟೆಸ್ಟಿಂಗ್ ಇರ್ಬೋದು, ರಿಗ್ರೆಷನ್ ಟೆಸ್ಟಿಂಗ್. ಸೊ ಈ ಥರ ಮಲ್ಟಿಪಲ್ ಟೆಸ್ಟಿಂಗ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಯೂನಿಟ್ ಟೆಸ್ಟಿಂಗ್ ಅಂದ್ರೆ ಏನು? ಫಸ್ಟ್ ನೀವು ಬೇಸಿಕ್ ಲೆವೆಲ್ ಏನು ಕಾನ್ಫಿಗರೇಷನ್ಸ್ ಮಾಡ್ತೀರಾ, ಸೊ ರಿಲೇಷನ್ ಫೇಸಲ್ಲಿ, ಸೊ ಇದ್ರಲ್ಲಿ ನೀವು ಕಾನ್ಫಿಗರೇಷನ್ಸ್ ಏನು ಮಾಡಿರ್ತೀರಾ ಅದು ಪ್ರಾಪರಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಕಾನ್ಫಿಗರೇಷನ್ಸ್ ಚೆಕ್ ಮಾಡ್ಬೇಕು ನಾವು. ಸೊ ಅದಕ್ಕೋಸ್ಕರನೇ ಯೂನಿಟ್ ಟೆಸ್ಟಿಂಗ್ ಮಾಡ್ತೀವಿ. ಸೊ ಯೂನಿಟ್ ಟೆಸ್ಟಿಂಗ್ ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ತೀವಿ. ಆಸ್ ಪರ್ ದಟ್ ಸ್ಟೆಪ್ಸ್ ಅಂಡ್ ಸ್ಕ್ರೀನ್ ಶಾಟ್ ಹಾಕ್ಬಿಟ್ಟು ಎಲ್ಲ ವರ್ಕ್ ಆಗ್ತಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊತೀವಿ. ಓಕೆ, ಅದೆಲ್ಲ ಚೆಕ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಏನು ಮಾಡ್ತೀವಿ, ಇಂಟಿಗ್ರೇಷನ್ಸ್ ಕಾನ್ಫಿಗರೇಷನ್ಸ್ನ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ನಾನು ಹೇಳಿದೆ FI ಬಂದ್ಬಿಟ್ಟು ತುಂಬ ಅದರ್ ಮಾಡೆಲ್ ಜೊತೆ ಇಂಟಿಗ್ರೇಟ್ ಆಗುತ್ತೆ. FIMM ಇರ್ಬೋದು, FISD ಇರ್ಬೋದು, HCM ಇರ್ಬೋದು, PS ಇರ್ಬೋದು, ಈ ಥರ ಅದರ್ ಮಾಡೆಲ್ ಜೊತೆ ಇಂಟಿಗ್ರೇಷನ್ ಆಗುತ್ತಲ್ವಾ. ಸೊ ಅವ್ರದ್ದು ಇಂಟಿಗ್ರೇಷನ್ಸ್ ಕಾನ್ಫಿಗರೇಷನ್ಸ್ ಕೂಡ ಮಾಡಬೇಕು. ಸೊ ಆ ಕಾನ್ಫಿಗರೇಷನ್ಸ್ ಆದಮೇಲೆ ನಾವು ಇಂಟಿಗ್ರೇಷನ್ ಟೆಸ್ಟಿಂಗ್ ಅಂತ ಮಾಡ್ತೀವಿ. ಸೊ ಅದರಲ್ಲಿ ನಾವೇನು ಚೆಕ್ ಮಾಡ್ತೀವಿ, ಫ್ಲೋ ಚೆಕ್ ಮಾಡ್ತೀವಿ. ವರ್ಕ್ ಫ್ಲೋ ಹೆಂಗೆ ವರ್ಕ್ ಆಗುತ್ತೆ ಇನ್ ಬಿಟ್ವೀನ್ ದ ಅದರ್ ಮಾಡೆಲ್ಸ್. ನಾವು ಅವ್ರ ಜೊತೆ ಇಂಟಿಗ್ರೇಟ್ ಆಗಿರೋದ್ರಿಂದ ನಾವೇನು ಕಾನ್ಫಿಗರೇಷನ್ಸ್ ಮಾಡಿದ್ವಿ, ಸೊ ಆಸ್ ಪರ್ ದಟ್ ಅದು ವರ್ಕ್ ಆಗ್ತಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ತೀವಿ. ಆ ಫ್ಲೋ ಎಲ್ಲ ವರ್ಕ್ ಆಗ್ತಾ ಇದೆ ಅಂತ ಆದ್ಮೇಲೆ ಫೈನಲ್ ಏನ್ ಮಾಡ್ತೀವಿ ನಾವು, ಸೊ UAT ಟೆಸ್ಟಿಂಗ್ ಅಂಡ್ ಟ್ರೈನಿಂಗ್ ಅಂತ ಮಾಡ್ತೀವಿ. ಸೊ UAT ಟೆಸ್ಟಿಂಗ್, UAT ಟ್ರೈನಿಂಗ್ ಯಾರಿಗೆ ಮಾಡ್ತೀವಿ ಅಂದ್ರೆ ಯೂಸರ್ಸ್ಗೆ ಮಾಡ್ತೀವಿ. ಸೊ UAT ಮೀನ್ಸ್ ಯೂಸರ್ ಎಕ್ಸೆಪ್ಟೆನ್ಸ್ ಟೆಸ್ಟಿಂಗ್ ಅಂಡ್ ಯೂಸರ್ ಎಕ್ಸೆಪ್ಟೆನ್ಸ್ ಟ್ರೈನಿಂಗ್ ಅಂತ. ಸೊ ಯೂಸರ್ ಎಕ್ಸೆಪ್ಟೆನ್ಸ್ ಟೆಸ್ಟಿಂಗ್ ಅಲ್ಲಿ ಏನ್ ಮಾಡ್ತೀವಿ ನಾವು ಅಂದ್ರೆ, ನಾವು ಜಸ್ಟ್ ಏನ್ ಅವ್ರದ್ದು ಸ್ಟೆಪ್ಸ್ ಇರುತ್ತೆ, ಸೊ ಆಸ್ ಪರ್ ದ ಸ್ಟೆಪ್ಸ್ ನಾವು ಡಾಕ್ಯುಮೆಂಟ್ ನ ಪ್ರಿಪೇರ್ ಮಾಡ್ಬಿಟ್ಟು ಅವ್ರಿಗೆ ಹೇಳ್ತೀವಿ. ಸೊ ನಾವು ಯು ಕ್ಯಾನ್ ಡೂ ದ ಟೆಸ್ಟಿಂಗ್ ಇನ್ ದ ಟೆಸ್ಟಿಂಗ್ ಸರ್ವರ್. So if it is working fine, then provide a sign off to move the configuration to further instance ಅಂತ. ಸೊ ಫರ್ದರ್ ಇನ್ಸ್ಟೆನ್ಸ್ ಅಂದ್ರೆ ಬೇರೆ ಬೇರೆ ಸಿಸ್ಟಮ್ಸ್ಗೆ ಮೂವ್ ಮಾಡೋದಕ್ಕೆ. ಸೊ ನಾವು ಫಸ್ಟ್ ಕಾನ್ಫಿಗರೇಷನ್ಸ್ ಮಾಡೋದನ್ನ ಗೋಲ್ಡನ್ ಕ್ಲೈಂಟ್ ಅಲ್ಲಿ ಮಾಡ್ತೀವಿ. ಅದು ದಟ್ಸ್ ವಾಟ್ ವಿ ಕಾಲ್ಡ್ ಎ ಡೆವಲಪ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಗೋಲ್ಡನ್ ಕ್ಲೈಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಕಾನ್ಫಿಗರೇಷನ್ಸ್ ಮಾಡ್ತೀವಿ. ಸೊ ಟೆಸ್ಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಟೆಸ್ಟಿಂಗ್ ಕ್ಲೈಂಟ್ ಇರುತ್ತೆ. ಸೊ ಟೆಸ್ಟಿಂಗ್ ಕ್ಲೈಂಟ್ ಅಲ್ಲಿ ಟೆಸ್ಟಿಂಗ್ ಮಾಡ್ತೀವಿ. ಅದಾದ್ಮೇಲೆ UAT ಟೆಸ್ಟಿಂಗ್ಗೋಸ್ಕರ ಕ್ಲೈಂಟ್ ಇರುತ್ತೆ, ಕ್ವಾಲಿಟಿ ಸರ್ವರ್. ಸೊ ಆ ಕ್ವಾಲಿಟಿ ಸರ್ವರ್ ಏನ್ ಮಾಡ್ತಾರೆ, ಸೊ ಯೂಸರ್ಸ್ ನಾವು ಟ್ರೈನಿಂಗ್ ಕೊಟ್ಬಿಟ್ಟು ಅದರಲ್ಲಿ ಟೆಸ್ಟಿಂಗ್ ಮಾಡೋದಕ್ಕೆ ಹೇಳ್ತೀವಿ. ಸೊ ಯೂಸರ್ ಏನ್ ಮಾಡ್ತಾರೆ, ಅದ್ರಲ್ಲಿ ಟೆಸ್ಟಿಂಗ್ ಮಾಡ್ಬಿಟ್ಟು ನಮಗೆ ಕನ್ಫರ್ಮೇಶನ್ ಮಾಡ್ತಾರೆ. ಸೊ ನಾವೇನು ಕಾನ್ಫಿಗರೇಷನ್ಸ್ ಮಾಡಿದ್ವಿ ಅದು ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ. ಸೊ ಅವ್ರಿಗೆ ಟ್ರೈನಿಂಗ್ ಕೂಡ ನಾವೇ ಕೊಡಬೇಕು ಆಸ್ ಎ ಕನ್ಸಲ್ಟೆಂಟ್ ಆಗಿ. ಓಕೆ, ಸೊ ಅವ್ರಿಗೆಲ್ಲ ಪ್ರಾಪರ್ ಟ್ರೈನಿಂಗ್ ಎಲ್ಲ ಕೊಟ್ಮೇಲೆ ಅವ್ರು ಟೆಸ್ಟಿಂಗ್ ಮಾಡ್ಬಿಟ್ಟು ನಮಗೆ ಏನ್ ಮಾಡ್ತಾರೆ, ಕನ್ಫರ್ಮೇಶನ್ ಮಾಡ್ತಾ ಹೋಗ್ತಾರೆ. ಸೊ ದಟ್ ಇಸ್ ವಾಟ್, ಸೊ UAT ಟೆಸ್ಟಿಂಗ್. ಸೊ UAT ಟೆಸ್ಟಿಂಗ್ ಆದ್ಮೇಲೆ ಸೊ ನೆಕ್ಸ್ಟ್ ಅದನ್ನ ನಾವೇನ್ ಮಾಡ್ತೀವಿ, ಕಾನ್ಫಿಗರೇಷನ್ಸ್ ನ ಫರ್ದರ್ ಇನ್ಸ್ಟೆನ್ಸ್ಗೆ ಮೂವ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ನಾವು ಕಟ್ ಓವರ್ ಆಕ್ಟಿವಿಟೀಸ್ ಅಥವಾ ಫೈನಲ್ ಗೋ ಲೈವ್ ಅಂಡ್ ಸಪೋರ್ಟ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಸೊ ಫಸ್ಟ್ ನಾವು ಫೈನಲ್ ಗೋ ಲೈವ್ ಅಂಡ್ ಕಟ್ ಓವರ್ ಆಕ್ಟಿವಿಟೀಸ್ ನ ಪರ್ಫಾರ್ಮ್ ಮಾಡಬೇಕು. ಸೊ ಕಟ್ ಓವರ್ ಆಕ್ಟಿವಿಟೀಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಕಾನ್ಫಿಗರೇಷನ್ಸ್ ಎಲ್ಲ ಏನೇನ್ ಮಾಡಿರ್ತೀವಿ, ಸೊ ಆ ಕಾನ್ಫಿಗರೇಷನ್ಸ್ ನೆಲ್ಲ ನಾವು ಅವ್ರದ್ದು ಪ್ರೊಡಕ್ಷನ್ ಸರ್ವರ್ಗೆ ಮೂವ್ ಮಾಡ್ತೀವಿ. ಕೆಲವೊಂದ್ ಕಡೆ ಏನಾಗುತ್ತೆ, ಅವ್ರದ್ದು ಪ್ರೀ ಪ್ರೊಡಕ್ಷನ್ ಸರ್ವರ್ ಕೂಡ ಇರುತ್ತೆ. ಕೆಲವೊಂದು ಕಂಪನೀಸ್ ಅಲ್ಲಿ ಡೈರೆಕ್ಟ್ ಪ್ರೊಡಕ್ಷನ್ ಸರ್ವರ್ ಇರುತ್ತೆ. ಓಕೆ, ಸೊ ಪ್ರೀ ಪ್ರೊಡಕ್ಷನ್ ಸರ್ವರ್ ಇದ್ದಾಗ ನಾವೇನ್ ಮಾಡ್ತೀವಿ, ಫಸ್ಟ್ ಪ್ರೀ ಪ್ರೊಡಕ್ಷನ್ ಸರ್ವರ್ಗೆ ನಾವು ಕಾನ್ಫಿಗರೇಷನ್ಸ್ ನ ಮೂವ್ ಮಾಡ್ತೀವಿ. ಸೊ ಪ್ರೀ ಪ್ರೊಡಕ್ಷನ್ ಸರ್ವರ್ಗೆ ಮೂವ್ ಮಾಡ್ಬಿಟ್ಟು ಅವ್ರದ್ದು ಲೆಗಸಿ ಡೇಟಾ ಏನಿರುತ್ತೆ, ಸೊ ಲೆಗಸಿ ಡೇಟಾ ಅಂದ್ರೆ ಬಿಸ್ನೆಸ್ ಆಲ್ರೆಡಿ ತುಂಬಾ ವರ್ಷದಿಂದ ರನ್ ಆಗ್ತಾ ಇರುತ್ತೆ, ಅವ್ರು SAP ನ ಇವಾಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಓಲ್ಡ್ ಲೆಗಸಿ ಏನಿರುತ್ತೆ ಡೇಟಾ, ಓಲ್ಡ್ ಡೇಟಾ, ಸೊ ಆ ಡೇಟಾನ ನಾವು SAP ಸಿಸ್ಟಮ್ಗೆ ಮೈಗ್ರೇಟ್ ಮಾಡ್ಬೇಕಲ್ವಾ. ಸೊ ಅದಕ್ಕೆ ಫಸ್ಟ್ ಏನ್ ಮಾಡ್ತೀವಿ ನಾವು, ಸೊ ಅದನ್ನ ಪ್ರೀ ಪ್ರೊಡಕ್ಷನ್ ಸರ್ವರ್ ಅಲ್ಲಿ ಮೈಗ್ರೇಟ್ ಮಾಡ್ತೀವಿ. ಸೊ ಪ್ರೀ ಪ್ರೊಡಕ್ಷನ್ ಸರ್ವರ್ ಮೈಗ್ರೇಟ್ ಮಾಡ್ಬಿಟ್ಟು ಅದಕ್ಕೂ ಕೂಡ ಕನ್ಫರ್ಮೇಶನ್ ತಗೊಂತೀವಿ ಕ್ಲೈಂಟ್ ಹತ್ರ. ಓಕೆ, ಸೊ ಡಾಟಾ ಏನ್ ಮೈಗ್ರೇಟ್ ಮಾಡಿದೀವಿ, ಸೊ ಆಸ್ ಪರ್ ದ ಬಿಸ್ನೆಸ್ ಲೆಗಸಿ ಡೇಟಾ, ಸೊ ಅದು ಪ್ರಾಪರ್ ಆಗಿ ಮ್ಯಾಚ್ ಆಗ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಓಕೆ, ಸೊ ಅದೆಲ್ಲ ಮ್ಯಾಚ್ ಆಗ್ತಾ ಇದೆ ಅಂತ ಮತ್ತೆ ಅವರು ಕನ್ಫರ್ಮೇಶನ್ ಸೈನ್ ಆಫ್ ಕೊಟ್ಟ ಮೇಲೆ ನಾವೇನ್ ಮಾಡ್ತೀವಿ, ಕಾನ್ಫಿಗರೇಷನ್ಸ್ ನ ಪ್ರೊಡಕ್ಷನ್ಗೆ ಮೂವ್ ಮಾಡಿ ಅವಾಗ ರಿಯಲ್ ಟೈಮ್ ಕಟ್ ಓವರ್ ಆಕ್ಟಿವಿಟೀಸ್ ನ ಪರ್ಫಾರ್ಮ್ ಮಾಡ್ತೀವಿ. ಅವಾಗ ಅವ್ರದ್ದೇನು ಡಾಟಾ ಇದೆ ಆ ಡಾಟಾನ ಪ್ರೊಡಕ್ಷನ್ ಸಿಸ್ಟಮ್ಗೆ ಮೈಗ್ರೇಟ್ ಮಾಡ್ತೀವಿ ಮತ್ತೆ. ಸೊ ಮೈಗ್ರೇಟ್ ಆದ್ಮೇಲೆ ಕೂಡ ನಾವು ಸ್ಟೆಬಿಲೈಸೇಷನ್ ಅಥವಾ ಸಪೋರ್ಟ್ನ ಕೊಡಬೇಕಾಗುತ್ತೆ. ಸೊ ಏನಕ್ಕೆ ಸ್ಟೆಬಿಲೈಸೇಷನ್ ಸಪೋರ್ಟ್ ಅಂದ್ರೆ, ಸೊ ಕ್ಲೈಂಟ್ಗೆ SAP ಬಗ್ಗೆ ಐಡಿಯಾ ಇರೋದಿಲ್ಲ, ರೈಟ್. ಅವ್ರಿಗೆ SAP ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರೋದಿಲ್ಲ. ಸೊ ಅವಾಗ ಅವರು ಪೋಸ್ಟಿಂಗ್ಸ್ ಯಾವ ತರ ಮಾಡಬೇಕು, ಅಥವಾ ಏನೆಲ್ಲ ಇಶ್ಯೂಸ್ ಬಂದ್ರೆ ಯಾವ ತರ ರಿಸಾಲ್ವ್ ಮಾಡ್ಕೋಬೇಕು, ಸೊ ಯಾವ ತರ ಇಶ್ಯೂಸ್ ಬರುತ್ತೆ, ಏನೆಲ್ಲ ಕಾಂಪ್ಲಿಕೇಶನ್ಸ್ ನ ಅವರು ಫೇಸ್ ಮಾಡ್ತಾ ಹೋಗ್ತಾರೆ, ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡ್ತಾ ಹೋಗ್ತಾರೆ, ಸೊ ಇದನ್ನೆಲ್ಲ ನಾವು ಅನಲೈಸ್ ಮಾಡ್ಬಿಟ್ಟು ಸೊ ಅವರಿಗೆ ಪ್ರಾಪರ್ ಆಗಿ ಸಪೋರ್ಟ್ ಕೊಡಬೇಕು. ಸೊ ಹ್ಯಾಂಡ್ಸ್ ಆನ್ ಸಪೋರ್ಟ್ ಕೂಡ ಇರುತ್ತೆ ಕೆಲವೊಂದು ಪ್ರಾಜೆಕ್ಟ್ ಅಲ್ಲಿ, ಕೆಲವೊಂದು ಪ್ರಾಜೆಕ್ಟ್ ಅಲ್ಲಿ ಆನ್ ಸೈಟ್ ಸಪೋರ್ಟ್ ಇರುತ್ತೆ, ಕೆಲವೊಂದು ಪ್ರಾಜೆಕ್ಟ್ ಅಲ್ಲಿ ರಿಮೋಟ್ ಆಗಿ ಕೂಡ ಸಪೋರ್ಟ್ ಕೊಡ್ತಾ ಹೋಗ್ತೀವಿ. ಓಕೆ, ಸೊ ಬೇಸ್ಡ್ ಆನ್ ದಟ್ ಏನಾಗುತ್ತೆ, ಸ್ಟೆಬಿಲೈಸೇಷನ್ ಪೀರಿಯಡ್ ಅಲ್ಲಿ ಸಿಸ್ಟಮ್ ಸ್ಟೆಬಿಲೈಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಪೀರಿಯಡ್ ನಾವು ಸ್ಟೆಬಿಲೈಸೇಷನ್ ಪೀರಿಯಡ್ ಅಂತ ಕರಿತೀವಿ. ಓಕೆ, ಸೊ ಇದೆಲ್ಲ ನಿಮಗೆ ಡಿಫ್ರೆಂಟ್ ಫೇಸಸ್ ಏನಿದೆ, ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಐಡಿಯಾ ಇರಬೇಕು. ಸೊ ಆಸ್ ಎ ಕನ್ಸಲ್ಟೆಂಟ್ ನಾನು ಹೇಳ್ತಾ ಇರೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಫ್ರೆಶರ್ ಆಗಿ ಹೋಗ್ತಾ ಇದ್ದೀರಾ ಅಂದ್ರೆ ದಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಫ್ರೆಶರ್ ಆಗಿ ಹೋಗ್ತಾ ಇದ್ದೀರಾ ಅಂದ್ರೆ ಕೂಡ ನೀವು SAP ಕಲ್ತಿದ್ದೀರಾ ಅಂದ್ರೆ ಸೊ ಆಡೆಡ್ ಅಡ್ವಾಂಟೇಜ್ ಇದೇ ಇರುತ್ತೆ ನಿಮ್ ಸ್ಕಿಲ್ಸ್ ಇರೋದ್ರಿಂದ.
ಸೊ ನೀವೇನಾದ್ರೂ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್, ನಿಮ್ಗೆ ಆಲ್ರೆಡಿ ಸಮ್ವೇರ್ ಇಂಡಿವಿಜುವಲ್ ಆಗಿ ಅಥವಾ ಬೇರೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಅಥವಾ ನಿಮ್ ಕರಿಯರ್ ಗ್ಯಾಪ್ ಇದೆ, ಸೊ ಅದನ್ನ ನಾನು ಮ್ಯಾಚ್ ಅಪ್ ಮಾಡ್ಕೊಂತೀನಿ, ಸೊ ಈ ತರ ಏನಾದ್ರು ನಿಮ್ ಐಡಿಯಾ ಇರುತ್ತಲ್ವಾ. ಸೊ ಆ ತರ ಇದ್ದಾಗ ಸೊ ನೀವು ಈ ಕಂಪ್ಲೀಟ್ ನಾಲೆಜ್ ಇದೆ ಅಂತ ನೀವು ಶೋಕೇಸ್ ಮಾಡಿದ್ರೆ ಇಂಟರ್ವ್ಯೂರ್ಗೆ, ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಓಕೆ, ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತು ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಹೆಂಗ್ ವರ್ಕ್ ಆಗುತ್ತೆ, ಸೊ ಏನೆಲ್ಲ ಡಿಫ್ರೆಂಟ್ ಫೇಸಸ್ ಇದೆ, ಸೊ ಯಾವ ತರ ವರ್ಕ್ ಆಗುತ್ತೆ ಅನ್ನೋ ಐಡಿಯಾ ಇದೆ. ಸೊ ನಾವು ಇವ್ರನ್ನ ನೈರ್ ಮಾಡಿದ್ರೆ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ಗೆ ಸೊ ಹ್ಯಾಂಡಲ್ ಮಾಡ್ತಾನೆ ಅನ್ನೋ ಒಂದು ಅವ್ರಿಗೆ ಕೂಡ ಕಾನ್ಫಿಡೆನ್ಸ್ ಬರುತ್ತೆ. ಸೊ ದೆನ್ ವಿಲ್ ಗೆಟ್ ಎ ಗುಡ್ ಆಪರ್ಚುನಿಟಿ ಅಂಡ್ ವಿತ್ ಎ ಗುಡ್ ಪ್ಯಾಕೇಜ್ ಆಸ್ ವೆಲ್. ಓಕೆ, ಸೊ ನಿಮ್ಗೆ ಎಷ್ಟು ಪ್ಯಾಕೇಜ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ಪ್ಯಾಕೇಜ್ ಕೂಡ ನಿಮಗೆ ಕೊಡ್ತಾ ಹೋಗ್ತಾರೆ. ಸೊ ಇದಕ್ಕೋಸ್ಕರ ನೀವು ಇದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡಿರ್ಬೇಕು. ಫಸ್ಟ್ ಥಿಯರಿಟಿಕಲ್ ಕ್ಲಾಸಸ್ ನಾನು ಫಸ್ಟ್ ಹೇಳೋದೇ 1 or 2 ಕ್ಲಾಸಸ್ ಅಷ್ಟೇ. ಸೊ ಆ ಕ್ಲಾಸಸ್ ಅಲ್ಲಿ ನಾನು ಏನ್ ಹೇಳ್ಕೊಟ್ಟಿರ್ತೀನಿ, ಸೊ ಅದನ್ನ ನೀವು ಜಸ್ಟ್ ಪ್ರಾಪರ್ ಆಗಿ ತಿಳ್ಕೊಂಡಿದ್ರೆ ಸಾಕು. ಓಕೆ, ಅದಕ್ಕಿಂತ ಜಾಸ್ತಿ ನೀವು ಎಕ್ಸ್ಪೆಕ್ಟೇಷನ್ಸ್ ಅವ್ರ ಕಡೆಯಿಂದ ಏನೂ ಇರಲ್ಲ. ಸೊ ಅವ್ರ ಕಡೆಯಿಂದ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಬಂದ್ಬಿಟ್ಟು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರುತ್ತೆ, ಥಿಯರಿಟಿಕಲಿ ಜಾಸ್ತಿ ಏನ್ ಕೇಳೋದಿಲ್ಲ. ಓಕೆ, ಸೊ ಇಷ್ಟು ಮಾತ್ರ ಥಿಯರಿಟಿಕಲ್ ಕೇಳ್ತಾರೆ. ಸೊ ಇದಾದ್ಮೇಲೆ ನಿಮಗೆ ನೆಕ್ಸ್ಟ್ ಇನ್ನೂ ಏನ್ ಇಂಪಾರ್ಟೆನ್ಸ್ ಎಲ್ಲ ಇದೆ, ಏನೆಲ್ಲ ಗೊತ್ತಿರಬೇಕು ಅಂದ್ರೆ, ಸೊ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಜೆಕ್ಟ್ ಬಗ್ಗೆ ಐಡಿಯಾ ಇರಬೇಕು. ನಾನು ಅವಾಗಲೇ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ರೈಟ್, ರೋಲ್ ಔಟ್ ಪ್ರಾಜೆಕ್ಟ್ ಅಂತ ಏನು, ಸಪೋರ್ಟ್ ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ಡೆಮೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ ಕೂಡ. ಸೊ ಅದನ್ನು ಕೂಡ ಮತ್ತೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಅದು ಬಿಟ್ಬಿಟ್ಟು ನೆಕ್ಸ್ಟ್ ನಿಮಗೆ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್, ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಬರುತ್ತೆ. ಸೊ ಇದರಲ್ಲೂ ಇಂಪ್ಲಿಮೆಂಟೇಷನ್ ರೋಲ್ ಔಟ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಈ ಪ್ರಾಜೆಕ್ಟ್ಸ್ ಬೇರೆ, ಆ ಪ್ರಾಜೆಕ್ಟ್ ಬೇರೆ. ಸೊ ಅದ್ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಎರಡು ಅದರಲ್ಲೇ ಇನ್ವಾಲ್ವ್ ಆಗಿರುತ್ತವೆ. ಓಕೆ, ಸೊ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ಬಂದ್ರೆ ಫಸ್ಟ್ ಒಂದು ಕಂಪನಿಗೆ ಫಸ್ಟ್ ನ್ಯೂ ಲೆವೆಲ್, ಸ್ಕ್ರಾಚ್ ಲೆವೆಲ್, ಫ್ರಮ್ ಬಿಗಿನಿಂಗ್ ಲೆವೆಲ್ ಅಲ್ಲಿ SAP ನ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂದ್ರೆ, ಸೊ ಕಂಪನೀಸ್ ಅಥವಾ ಬಿಸ್ನೆಸ್, ಇವಾಗ ನಾನು ಪಾರ್ಲೆ ಅಂತ ಹೇಳಿದೆ ಅಲ್ವಾ, ಪಾರ್ಲೆ ಅಂತ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಬಂದ್ರೆ TCS ಯಾವ ತರ ವರ್ಕ್ ಆಗುತ್ತೆ ಅಂತ ಎಕ್ಸಾಂಪಲ್ ಕೊಟ್ಟನಲ್ವಾ, ಸೇಮ್ ಅದೇ ತರ ಪಾರ್ಲೆ ಅವರು ಬಿಫೋರ್ ಅವ್ರದ್ದು SAP ಸಿಸ್ಟಮ್ ಇಲ್ಲ, ಸೊ ನಾನ್ SAP ಇಲ್ಲ ಅಥವಾ ಯಾವ್ದೋ ಒಂದ್ರಲ್ಲಿ ಇದ್ದಾರೆ, ಅಥವಾ ಏನೋ ಮ್ಯಾನುವಲ್ ಪ್ರೊಸೆಸ್ ಮಾಡ್ತಾ ಇದ್ದಾರೆ, ಟ್ಯಾಲಿಲಿ ಇದ್ದಾರೆ, ಯಾವ್ದೋ ಅದರ್ ERP ಇದ್ದಾರೆ ಅಂದ್ರೂ ಕೂಡ ಫಸ್ಟ್ ಟೈಮ್ SAP ಸಿಸ್ಟಮ್ಗೆ ಅವರು SAP ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಅವ್ರು ಬರೋದೇ ಗ್ರೀನ್ ಫೀಲ್ಡ್ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಅಪ್ರೋಚ್ ಮುಖಾಂತರ ನಾವು ಕಾನ್ಫಿಗರೇಷನ್ ಅಂತ ಮಾಡಬೇಕಾಗುತ್ತೆ. ಓಕೆ, 1 second. ಓಕೆ, ಗ್ರೀನ್ ಫೀಲ್ಡ್ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಅಂದ್ರೆ ಫ್ರಮ್ ಸ್ಕ್ರಾಚ್ ಲೆವೆಲ್ ಇಂದ ಇಂಪ್ಲಿಮೆಂಟ್ ಮಾಡೋದು ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಓಕೆ, ಸೊ ಇವಾಗ ಅದೇ ತರ ಬ್ರೌನ್ ಫೀಲ್ಡ್ ಅಂದ್ರೆ ಏನು? ಬ್ರೌನ್ ಫೀಲ್ಡ್ ಇಂಪ್ಲಿಮೆಂಟೇಷನ್ ಅಂದ್ರೆ, ಸೊ ಆಲ್ರೆಡಿ ಅವ್ರ ಹತ್ರ SAP ಸಿಸ್ಟಮ್ ಇರುತ್ತೆ. ಓಕೆ, ಲೈಕ್ ಏನೋ ಬೇರೆ ವರ್ಷನ್ಸ್ ಇರುತ್ತೆ, ಓಲ್ಡ್ ವರ್ಷನ್ಸ್ ಇರುತ್ತೆ, ECC ಆಗಿರ್ಬೋದು, ಅದರ್ ದನ್ ದಟ್ ರೀಸೆಂಟ್ S/4HANA ಬಿಟ್ಬಿಟ್ಟು ಅದಕ್ಕಿಂತ ಓಲ್ಡ್ ವರ್ಷನ್ಸ್ ಅದ ಇರುತ್ತೆ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ, ಸೊ ನ್ಯೂ ವರ್ಷನ್ಸ್ಗೆ ಅಪ್ಗ್ರೇಡ್ ಮಾಡ್ಬೇಕಂತ ಇದ್ದಾರೆ ಅಂತ ಇಟ್ಕೊಳ್ಳಿ. ಸೊ ನ್ಯೂ ವರ್ಷನ್ಗೆ ಸೇಮ್ ಎಕ್ಸಿಸ್ಟಿಂಗ್ ಕಾನ್ಫಿಗರೇಷನ್ಸ್ ನ ಏನ್ ಮಾಡ್ತಾರೆ, ಅದನ್ನ ಡೆವಲಪ್ ಮಾಡ್ಬಿಟ್ಟು ಸೊ ಸಿಸ್ಟಮ್ಗೆ, ಸೊ ನ್ಯೂ ಸಿಸ್ಟಮ್ಗೆ ಜೊತೆಗೆ ಆಡೆಡ್ ಬೆನಿಫಿಟ್ಸ್ ಏನಿರುತ್ತೆ, ಸೊ ಆ ಬೆನಿಫಿಟ್ಸ್ಗೆ ಆಸ್ ಪರ್ ದ ಬೆನಿಫಿಟ್ಸ್ ನಾವು ಏನೇನ್ ಕಾನ್ಫಿಗರೇಷನ್ಸ್ ನ ಮಾಡಬೇಕು, ಆ ಕಾನ್ಫಿಗರೇಷನ್ ಮಾಡಿ ಸೊ ಅದಕ್ಕೆ ನಾವು ಸಿಸ್ಟಮ್ ಡೇಟಾನ ಲೈಕ್ ಆ ಡೇಟಾ ಮೈಗ್ರೇಟ್ ಮಾಡ್ಬಿಟ್ಟು ಆ ಸಿಸ್ಟಮ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಲ್ಲ, ದಟ್ ಇಸ್ ವಾಟ್ ವಿ ಕಾಲ್ಡ್ ಎ ಬ್ರೌನ್ ಫೀಲ್ಡ್ ಇಂಪ್ಲಿಮೆಂಟೇಷನ್. ಓಕೆ, ನೆಕ್ಸ್ಟ್ ಬ್ಲೂ ಫೀಲ್ಡ್ ಪ್ರಾಜೆಕ್ಟ್. ಸೊ ಬ್ಲೂ ಫೀಲ್ಡ್ ಪ್ರಾಜೆಕ್ಟ್ ಅಂತಂದ್ರೆ ಪರ್ಟಿಕ್ಯುಲರ್ಲಿ ಸೆಲೆಕ್ಟಿವ್ ಡೇಟಾ ಟ್ರಾನ್ಸಿಷನ್ ಅಂತ ಆಲ್ರೆಡಿ ನಮ್ಮ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿದ್ನಲ್ವಾ. ಸೊ ಪರ್ಟಿಕ್ಯುಲರ್ಲಿ ನಿಮಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ಸ್ ಇರ್ಬೋದು, ಅಥವಾ ಯಾವ್ದಾದ್ರು ಪರ್ಟಿಕ್ಯುಲರ್ ಫೀಲ್ಡ್ ಇರ್ಬೋದು, ಅಥವಾ ಪರ್ಟಿಕ್ಯುಲರ್ ಒಂದು ಕಸ್ಟಮೈಸೇಷನ್ಸ್ ಇರ್ಬೋದು, ಏನೇ ಆಗಿರ್ಬೋದು. ಸೊ ಆಸ್ ಪರ್ ದಟ್ ನಾವೇನಾದ್ರು ಇಂಪ್ಲಿಮೆಂಟೇಷನ್ಸ್ ಮಾಡ್ತೀವಿ ಅಂತಂದ್ರೆ, ಸೊ ಅವಾಗ ಸೊ ದೇ ವಿಲ್ ಕಮ್ ಅಕ್ರಾಸ್ ದಿ ಅಪ್ರೋಚ್ ಆಫ್ ಎ ಬ್ಲೂ ಫೀಲ್ಡ್ ಪ್ರಾಜೆಕ್ಟ್. ಓಕೆ, ಸೊ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಬ್ಲೂ ಫೀಲ್ಡ್ ಪ್ರಾಜೆಕ್ಟ್ ಇಸ್ ಎ ಹೈಬ್ರಿಡ್ ಅಪ್ರೋಚ್ ದಟ್ ಕಂಬೈನ್ಸ್ ದ ಬೆನಿಫಿಟ್ಸ್ ಆಫ್ ಬೋತ್ ಗ್ರೀನ್ ಫೀಲ್ಡ್ ಅಂಡ್ ಬ್ರೌನ್ ಫೀಲ್ಡ್. ಸೊ ಹೊಸದಾಗಿ ಏನಾದ್ರು ಕಾನ್ಫಿಗರೇಷನ್ಸ್ ಮಾಡಬೇಕು ಅಂದ್ರೂ ಮಾಡ್ತೀವಿ, ಜೊತೆಲಿ ನಿಮಗೆ ಇರೋದ್ರಲ್ಲಿ ಏನಾದ್ರು ಕಸ್ಟಮೈಸೇಷನ್ ಮಾಡಬೇಕು, ಚೇಂಜಸ್ ಮಾಡಬೇಕು ಅಂದ್ರೂ ಮಾಡ್ತಾ ಹೋಗ್ತಾರೆ. ಸೊ ದಟ್ ಇಸ್ ವಾಟ್ ಎ ಬ್ಲೂ ಫೀಲ್ಡ್ ಪ್ರಾಜೆಕ್ಟ್. ಸೊ ಇವಾಗೆಲ್ಲ ಆಲ್ಮೋಸ್ಟ್ ಯಾರು ಬ್ಲೂ ಫೀಲ್ಡ್ ಅಪ್ರೋಚ್ ಬರೋದಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಬ್ರೌನ್ ಇರುತ್ತೆ, ಇಲ್ಲಾಂದ್ರೆ ಗ್ರೀನ್ ಫೀಲ್ಡ್ ಇರುತ್ತೆ. ಓಕೆ, ಸೊ ಏನಕ್ಕೆ ಬ್ಲೂ ಫೀಲ್ಡ್ ಅಪ್ರೋಚ್ ಬರೋದಿಲ್ಲ ಅಂತಂದ್ರೆ, ಆಲ್ಮೋಸ್ಟ್ ಯಾರು ಗ್ರೀನ್ ಫೀಲ್ಡ್ ಅಂಡ್ ಬ್ರೌನ್ ಫೀಲ್ಡ್ ಇಂಪ್ಲಿಮೆಂಟೇಷನ್ಸ್ ಮಾಡಿರ್ತಾರೆ, ಸೊ ಅವ್ರ ಹತ್ರನೇ ಇದಕ್ಕೆ ಮೈಗ್ರೇಟ್ ಆಗ್ಬಿಟ್ಟಿರ್ತಾರೆ. ಸೊ ಹೊಸದಾಗಿ ನಿಮ್ಗೆ ಪರ್ಟಿಕ್ಯುಲರ್ಲಿ ಏನು ಹೊಸ ಪ್ರಾಡಕ್ಟ್ ಬರೋದಿಲ್ಲ ಅದಕ್ಕೆ. ಓಕೆ, ಬಟ್ ಸ್ಟಿಲ್ ನಿಮಗೆ ಇದ್ರ ಬಗ್ಗೆ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ನಿಮಗೆ ಸೊ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಅಂದ್ರೆ ಏನು, ರೋಲ್ ಔಟ್ ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ನಿಮ್ಗೆ ಆಲ್ರೆಡಿ ಡೆಮೋದಲ್ಲಿ ಹೇಳಿದ್ದೆ. ಸೊ ನಾನು ನಿಮ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದನ್ನ. ಸೊ ಯಾರ್ಯಾರು ಡೆಮೋ ಅಟೆಂಡ್ ಮಾಡೋಕ್ಕಾಗಿಲ್ಲ ಅವ್ರು ಕೇಳಿಸ್ಕೊಳ್ಳಿ, ಅಥವಾ ನೀವು ಡೆಮೋ ಅಟೆಂಡ್ ಮಾಡಿದ್ರು ಕೂಡ ನೋ ವರೀಸ್. ಸೊ ಇನ್ನೊಂದ್ಸಲ ಕೇಳಿಸ್ಕೊಡಿ. ಸೊ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಅಂತ ಬಂದಾಗ ಫ್ರಮ್ ಸ್ಕ್ರಾಚ್ ಲೆವೆಲ್ ಇಂದ ಏನ್ ನಾವು ಡೆವಲಪ್ ಮಾಡ್ತೀವಲ್ವಾ, ಸೊ ಅದನ್ನೇ ನಾವು ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಅಂಡ್ ರೋಲ್ ಔಟ್ ಪ್ರಾಜೆಕ್ಟ್ ಅಂತ ಬಂದ್ರೆ ಆಲ್ರೆಡಿ ಅವ್ರದ್ದು SAP ಇಂಪ್ಲಿಮೆಂಟ್ ಆಗಿರುತ್ತೆ, ಬಟ್ ಅವ್ರ ಬಿಸ್ನೆಸ್ ಗ್ರೋತ್ ಆದಂಗೆ, ಬಿಸ್ನೆಸ್ ಎಕ್ಸ್ಪೆನ್ಷನ್ಸ್ಗೋಸ್ಕರ, ಅಥವಾ ಏನಾದ್ರು ಅದರ್ ಪ್ಲಾನ್ಸ್, ಅದರ್ ಯೂನಿಟ್ಸ್, ಅಥವಾ ಅದರ್ ಕಂಪನಿ ಕೋಡ್ಸ್ ಆಸ್ ಪರ್ ದ ಕಂಟ್ರಿ ರಿಕ್ವೈರ್ಮೆಂಟ್, ಬೇರೆ ಕಂಟ್ರಿಗೆ ಅವ್ರ ಬಿಸ್ನೆಸ್ ಗ್ರೋತ್ ಆದಂಗೆ, ಇಂಪ್ಲಿಮೆಂಟ್ ಆದಂಗೆ, ಸೊ ಅವರು SAP ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ.
ಸೊ ಅವಾಗ SAP ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂದ್ರೆ ಸೊ ರೋಲ್ ಔಟ್ ಪ್ರಾಜೆಕ್ಟ್ ಅಪ್ರೋಚ್ ಮುಖಾಂತರ ಸೊ ಇಂಪ್ಲಿಮೆಂಟೇಷನ್ಸ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಸೊ ಓಕೆ, ಇಲ್ಲಿ ನಿಮ್ಗೆ ಎರಡೇ ಪ್ರಾಜೆಕ್ಟ್ ಇದೆ, ಇನ್ನೊಂದು ಶೀಟ್ ಮಿಸ್ ಆಗ್ಬಿಟ್ಟಿದೆ ಪೇಜ್. ಸೊ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಿಮಗೆ. ಓಕೆ, ಸೊ ಆಲ್ರೆಡಿ ನಾನು ಡೆಮೋನ್ಸ್ಟ್ರೇಷನ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅದನ್ನ ಮತ್ತೆ ಕೂಡ ಇವಾಗ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೆಕೆಂಡ್, ಐ ವಿಲ್ ಓಪನ್ ದಟ್ ಶೀಟ್. ಓಕೆ, ಓಕೆ, ಸೊ ಇದನ್ನ ನೋಡ್ತಾ ಹೋಗ್ಬೋದು ನೀವು. 6 ಡಿಫ್ರೆಂಟ್ ಟೈಪ್ ಆಫ್ ಪ್ರಾಜೆಕ್ಟ್ಸ್ ಇದೆ ಅಂತ ಹೇಳಿದ್ದೆ. ಸೊ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಅಂದ್ರೆ ಫಸ್ಟ್ ಸ್ಕ್ರಾಚ್ ಲೆವೆಲ್ ಇಂದ, ರೋಲ್ ಔಟ್ ಅಂತಂದ್ರೆ ಸೊ ಆಲ್ರೆಡಿ ಇರೋದು ಎಕ್ಸ್ಪೆಂಡ್ ಮಾಡ್ತಾ ಇರ್ತಾರೆ ಬಿಸ್ನೆಸ್. ಸೊ ಅವಾಗ ಇಂಪ್ಲಿಮೆಂಟೇಷನ್ ಕೂಡ ಕಾನ್ಫಿಗರೇಷನ್ಸ್ ಕೂಡ ಎಕ್ಸ್ಪೆಂಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದಾದ್ಮೇಲೆ ಅಪ್ಗ್ರೇಡೇಷನ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಸೊ ಅಪ್ಗ್ರೇಡೇಷನ್ ಪ್ರಾಜೆಕ್ಟ್ ಅಂತ ಬಂದ್ರೆ ಸೊ ಲೈಕ್ ECC ಇಂದ S/4HANA ಆಗಿ ಅಪ್ಗ್ರೇಡ್ ಆಗ್ತಾ ಇರುವಾಗ ಸೊ ಏನೆಲ್ಲ ಕಾನ್ಫಿಗರೇಷನ್ ರಿಕ್ವೈರ್ಮೆಂಟ್ ಇದೆ, ಸೊ ಆ ತರ ಕಾನ್ಫಿಗರೇಷನ್ಸ್ ಮಾಡೋದಕ್ಕೆ ಕಂಪ್ನಿ ಅಥವಾ ಬಿಸ್ನೆಸ್ ಅವರು ಅಪ್ಗ್ರೇಡೇಷನ್ ಪ್ರಾಜೆಕ್ಟ್ ಅಪ್ರೋಚ್ ಮುಖಾಂತರ ಬರ್ತಾರೆ. ಸೊ ಇದಾದ್ಮೇಲೆ ಮೈಗ್ರೇಷನ್ ಪ್ರಾಜೆಕ್ಟ್ ಅಂತಂದ್ರೆ ಸೊ ನಿಮ್ಗೆ ಲೈಕ್ ECC ಟು S/4HANA ಆಗಿರ್ಬೋದು, ಅಥವಾ ನಾನ್ SAP ಟು SAP ಆಗಿರ್ಬೋದು. ಸೊ ಈ ತರ ಇದ್ದಾಗ ಸೊ ಅವ್ರು ಏನಾದ್ರು ಮೈಗ್ರೇಟ್ ಮಾಡಬೇಕು ಡಾಟಾನ, ಸೊ ಆ ಸಾಫ್ಟ್ವೇರ್ ಇಂದ ಈ ಸಾಫ್ಟ್ವೇರ್ಗೆ ಅಥವಾ ಆ ವರ್ಷನ್ ಇಂದ ಈ ವರ್ಷನ್ಗೆ ಅಂದ್ರೆ ಮೈಗ್ರೇಷನ್ ಪ್ರಾಜೆಕ್ಟ್ ಅಪ್ರೋಚ್ ಮಾಡ್ತಾ ಹೋಗ್ತಾರೆ. ಸೊ ಎನೌನ್ಸ್ಮೆಂಟ್ ಪ್ರಾಜೆಕ್ಟ್ ಅಂತಂದ್ರೆ ಆಸ್ ಪರ್ ದ ಕ್ಲೈಂಟ್ ಅಥವಾ ಬಿಸ್ನೆಸ್ ರಿಕ್ವೈರ್ಮೆಂಟ್ ಏನಾದ್ರು ಹೊಸದಾಗಿ ಇಂಪ್ಲಿಮೆಂಟ್ ಮಾಡಬೇಕು, ಹೊಸದಾಗಿ ಕಸ್ಟಮೈಸೇಷನ್ ಮಾಡಬೇಕು, ಹೊಸದಾಗಿ ಅನೌನ್ಸ್ಮೆಂಟ್ ಮಾಡಬೇಕು ಅಂದಾಗ ಸೊ ಏನ್ ಮಾಡ್ತಾರೆ, ಎನೌನ್ಸ್ಮೆಂಟ್ ಪ್ರಾಜೆಕ್ಟ್ ಅಪ್ರೋಚ್ ಮುಖಾಂತರ ಎನೌನ್ಸ್ಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಸಪೋರ್ಟ್ ಪ್ರಾಜೆಕ್ಟ್. ಸೊ ಸಪೋರ್ಟ್ ಪ್ರಾಜೆಕ್ಟ್ ಅನ್ನೋದು ಕಾಮನ್, ಅದು ಎಲ್ಲಾ ಪ್ರಾಜೆಕ್ಟ್ಗೂ ಎಲ್ಲಾ ಬಿಸ್ನೆಸ್ಗೂ ಸಪೋರ್ಟ್ ಪ್ರಾಜೆಕ್ಟ್ ಇದ್ದೇ ಇರುತ್ತೆ. ಬಿಕಾಸ್ ನಿಮ್ಗೆ ವಿತೌಟ್ ಸಪೋರ್ಟ್ ಯಾವ ಕಂಪನಿ ಕೂಡ ಯಾವ ಸಾಫ್ಟ್ವೇರ್ ಕೂಡ ರನ್ ಮಾಡೋದಕ್ಕಾಗೋದಿಲ್ಲ. ಓಕೆ, ಸೊ ಬಿಕಾಸ್ ಯಾರ್ದು ಒನ್ ಟೈಮ್ ಇನ್ವೆಸ್ಟ್ ಮಾಡ್ಬಿಟ್ಟು ಬಿಟ್ಬಿಡೋದಿಲ್ಲ, ರೈಟ್. ಸೊ ನೀವೇ ಆಗ್ಲಿ, ಸೊ ನೀವೇ ಒಂದು ಫಾರ್ ಎಕ್ಸಾಂಪಲ್ ಒಂದು ಬೈಕ್ ಕಾರ್ ತಗೊಂಡ್ರೆ ಸೊ ಒಂದ್ಸಲ ಇನ್ವೆಸ್ಟ್ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀರಾ. ಸೊ ರೆಗ್ಯುಲರ್ ಸರ್ವಿಸ್ ಮಾಡಿಸ್ತಾ ಇರ್ತೀರಾ, ಏನಾದ್ರು ಇಶ್ಯೂ ಬಂದ್ರೆ ಟೆಕ್ನಿಷಿಯನ್ ಹತ್ರ ಹೋಗ್ತೀರಾ, ಲೈಕ್ ಮೆಕ್ಯಾನಿಕ್ ಹತ್ರ ಹೋಗ್ತಾ ಇರ್ತೀರಾ, ರೈಟ್. ಸೇಮ್ ಅದೇ ತರಾನೇ ಇವ್ರೊಂದು ಸಾಫ್ಟ್ವೇರ್ ಪರ್ಚೇಸ್ ಮಾಡಿದಾಗ ಏನಾದ್ರು ಇಶ್ಯೂಸ್ ಬಂದ್ರೆ, ಟಿಕೆಟ್ಸ್ ರೈಸ್ ಮಾಡೋದಾದ್ರೆ ಸೊ ಅವ್ರೇನ್ ಮಾಡಬೇಕು, ಕನ್ಸಲ್ಟೆಂಟ್ ನ ರೀಚ್ ಆಗ್ಬೇಕಾಗತ್ತೆ. ಓಕೆ, ಸೊ ಈ ತರ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಇರೋದ್ರಿಂದ ನಿಮಗೆ ಜಾಬ್ ಅಪರ್ಚುನಿಟೀಸ್ ಕೂಡ ಜಾಸ್ತಿ ಇರುತ್ತೆ ಮಾರ್ಕೆಟ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಪ್ರಾಜೆಕ್ಟ್ಸ್. ಅಂಡ್ ಅಪಾರ್ಟ್ ಫ್ರಮ್ ದಟ್, ಓಕೆ, ಸೊ ಸೀಕೋ ಫೈನಾನ್ಸ್ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದ್ರಲ್ಲಿ ಮೈನ್ ಕೀ ಕಾಂಪೋನೆಂಟ್ಸ್ ಬಂದ್ಬಿಟ್ಟು GL ಅಕೌಂಟಿಂಗ್, APAR, ಅಸೆಟ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ಸ್ ಇರ್ಬೋದು. ಸೊ ಇದೆಲ್ಲ ನಿಮಗೆ ಮೈನ್ ಫೈನಾನ್ಸ್ ಕೀ ಕಾಂಪೋನೆಂಟ್ಸ್. ಅದೇ ತರ ನಿಮಗೆ ಕಂಟ್ರೋಲಿಂಗ್ ಅಲ್ಲಿ ಬಂದ್ಬಿಟ್ಟು ಕಂಟ್ರೋಲಿಂಗ್ ಕೀ ಕಾಂಪೋನೆಂಟ್ಸ್ ಕೂಡ ಬರುತ್ತೆ. ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್, ಕಾಸ್ಟ್ ಸೆಂಟರ್ ಅಕೌಂಟಿಂಗ್, ಇಂಟರ್ನಲ್ ಆರ್ಡರ್ ಅಂಡ್ ಪ್ರಾಡಕ್ಟ್ ಕಾಸ್ಟಿಂಗ್ ಅಂಡ್ ಪ್ರಾಫಿಟಬಿಲಿಟಿ ಅನಾಲಿಸಿಸ್. ಸೊ ಕಂಟ್ರೋಲಿಂಗ್ ಅಂತಂದ್ರೆ ಇಂಟರ್ನಲ್ ಕಾಸ್ಟ್ ನ ಹ್ಯಾಂಡಲ್ ಮಾಡೋದಕ್ಕೆ. ಓಕೆ, ಫೈನಾನ್ಸ್ ಅಂಡ್ ಕಂಟ್ರೋಲಿಂಗ್ ಏನಕ್ಕೆ ಮರ್ಜ್ ಮಾಡಿದ್ದಾರೆ ಅಂದ್ರೆ ಬಿಫೋರ್ ಫೈನಾನ್ಸ್ ಸಪರೇಟ್ ಇತ್ತು, ಕಂಟ್ರೋಲಿಂಗ್ ಸಪರೇಟ್ ಇತ್ತು ಕಂಪ್ಲೀಟ್ಲಿ. ಸೊ ಇವಾಗ ಸ್ವಲ್ಪ ಕಂಬೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಫೀಕೋ ಕನ್ಸಲ್ಟೆಂಟ್ ಅಂತ ಮಾಡ್ತಾ ಇದ್ದಾರೆ, ಮೊದಲು ಫೈನಾನ್ಸ್ ಕನ್ಸಲ್ಟೆಂಟ್ ಅಂತ ಇತ್ತು. ಓಕೆ, ಬಟ್ ಸ್ಟಿಲ್ ನೋ ವರೀಸ್, ನೀವು ಫೈನಾನ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ, ಕಂಟ್ರೋಲಿಂಗ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ಕಂಟ್ರೋಲಿಂಗ್ ಬಂದ್ಬಿಟ್ಟು ನೀವು ಕಂಪನಿ ಒಳಗಡೆ ಹೋದ್ಮೇಲೆ ಸೊ ಯು ವಿಲ್ ಲರ್ನ್ ದ ಕಂಟ್ರೋಲಿಂಗ್ ಪಾರ್ಟ್. ಓಕೆ, ಕಂಟ್ರೋಲಿಂಗ್ ನಿಮಗೆ ಡೇ ಬೈ ಡೇ ನೀವು ಅರ್ಥ ಮಾಡ್ಕೊಂತ ಹೋಗ್ತೀರಾ. ಸೊ ಇವಾಗ ಈ ಬ್ಯಾಚ್ ಅಲ್ಲಿ ನಿಮಗೆ ಕಂಪ್ಲೀಟ್ ಕಂಟ್ರೋಲಿಂಗ್ ನಾನು ಎಕ್ಸ್ಪ್ಲೇನ್ ಕೂಡ ಮಾಡೋದಿಲ್ಲ. ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ನಾನು ಫೈನಾನ್ಷಿಯಲ್ ಅಕೌಂಟಿಂಗ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಕಂಟ್ರೋಲಿಂಗ್ ಅಲ್ಲಿ ಕೂಡ ಆಲ್ರೆಡಿ ನಾನು ಯಾವ್ದೋ ಕಂಟೆಂಟ್ಸ್ ಅಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಲೈಕ್ ಇಂಟರ್ನಲ್ ಆರ್ಡರ್ ಆಗಿರ್ಬೋದು, ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಆಗಿರ್ಬೋದು, ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಆಗಿರ್ಬೋದು. ಸೊ ಅಂಡ್ ಇವನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕಾಸ್ಟ್ ಲಿಮಿಟ್ ಅಕೌಂಟಿಂಗ್, ಸೊ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಜಸ್ಟ್ ನಿಮಗೆ ಪ್ರಾಡಕ್ಟ್ ಕಾಸ್ಟಿಂಗ್ ಅಂಡ್ ಪ್ರಾಫಿಟಬಿಲಿಟಿ ಅನಾಲಿಸಿಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಅದಕ್ಕೂ ರೀಸನ್ ಇದೆ, ಸೊ ಏನಕ್ಕೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಅಂತ. ಓಕೆ, ಸೊ ನಾವು 2 ಮಂತ್ ಡ್ಯೂರೇಷನ್ಸ್ ಆಗಿರೋದ್ರಿಂದ ಇದನ್ನ ಕವರ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ಅಂಡ್ ಮೋರ್ ಓವರ್ ನಿಮಗೆ ಪ್ರಾಫಿಟಬಿಲಿಟಿ ಅನಾಲಿಸಿಸ್ ಅಂಡ್ ಪ್ರಾಡಕ್ಟ್ ಕಾಸ್ಟ್ ಇಸ್ ಎ ವೆರಿ ಡಿಫಿಕಲ್ಟ್ ಆಬ್ಜೆಕ್ಟ್ಸ್. ಓಕೆ, ಸೊ ಇದು ತುಂಬಾ ಕಷ್ಟ ಆಗಿರ್ತಕ್ಕಂಥ ಆಬ್ಜೆಕ್ಟ್ಸ್. ಇದನ್ನ ನಾವು ನಿಮಗೆ ಟ್ರೈನ್ ಮಾಡಿದ್ರು ಕೂಡ, ಟೀಚ್ ಮಾಡಿದ್ರು ಕೂಡ ಸೊ ಇದನ್ನ ಕ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಮೋರ್ ಓವರ್ ನಿಮ್ಗೆ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡೋದ್ರಿಂದ ಸೊ ನೀವು ಏನ್ ಕಲ್ತಿದ್ದೀರಾ ಅದು ಕೂಡ ನಿಮಗೆ ಏನನ್ಸುತ್ತೆ, ಇದು ತುಂಬಾ ಡಿಫಿಕಲ್ಟ್ ಇದೆ ಅನ್ನೋ ತರ ಫೀಲ್ ಆಗುತ್ತೆ. ಅವಾಗ ಎಷ್ಟೋ ಜನ ನಾನು ನೋಡಿದೀನಿ, ಟ್ರೈನಿಂಗ್ ತಗೊಂಡ್ಬಿಟ್ಟು SAP ನೇ ಬಿಟ್ಬಿಡ್ತಾರೆ. ಸೊ ಈ ತರ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾನು ಅದನ್ನ ಟಚ್ ಕೂಡ ಮಾಡಕ್ ಹೋಗಲ್ಲ. ಓಕೆ, ಫ್ಯೂಚರ್ ಅಲ್ಲಿ ನಿಮ್ಗೆ ಬೇಕು ಅಂದ್ರೆ ನೀವು ಮತ್ತೆ ಕಂಟ್ರೋಲಿಂಗ್ ಕಲಿಬಹುದು. ದಟ್ ಇಸ್ ನಾಟ್ ಎ ಬಿಗ್ ಚಾಲೆಂಜ್. ಓಕೆ, ಬಟ್ ನೀವು ಬೇಸಿಕ್ ಆಗಿ ಏನ್ ಗೊತ್ತಿರಬೇಕು ಒಳಗಡೆ ಹೋಗೋದಕ್ಕೆ, ಅಪ್ ಟು 5 years ಎಕ್ಸ್ಪೀರಿಯನ್ಸ್ ಇರೋರಿಗೆ ಏನ್ ನಾಲೆಜ್ ಇರಬೇಕು. ಸೊ ಆ ನಾಲೆಜ್ ಇಂಪಾರ್ಟೆಂಟ್. ಸೊ ಈ ಪ್ರಾಡಕ್ಟ್ ಕಾಸ್ಟಿಂಗ್ ಇದೆಲ್ಲ ಎಲ್ಲೋ ಮ್ಯಾಂಡೇಟರಿ ಅಲ್ಲ. ಓಕೆ, ಸೊ ಎಲ್ಲೋ ಮ್ಯಾಂಡೇಟರಿ ಆಗಿ ಕೇಳೋದು ಇಲ್ಲ. ಓಕೆ, ಸೊ ಪರ್ಟಿಕ್ಯುಲರ್ಲಿ ಅವ್ರಿಗೆ ಏನಾದ್ರು ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಕಂಟ್ರೋಲಿಂಗ್ ಕನ್ಸಲ್ಟೆಂಟ್ಸ್ ನ ಏರ್ ಮಾಡ್ತಾರೆ. ಓಕೆನಾ, ಸೊ ನೋ ಡೌಟ್ ಬಾದರ್ ಅಬೌಟ್ ದೀಸ್ 2 ಪಾಯಿಂಟ್ಸ್. ಸೊ ಇದಾದ್ಮೇಲೆ ನಿಮ್ಗೆ ಕೀ ಇಂಟಿಗ್ರೇಷನ್ ಇದೆಯಾ. ಸೊ ಇಂಟಿಗ್ರೇಷನ್ ಅಂತ ಬಂದಾಗ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮ್ಗೆ, ಸೊ ಫೈನಾನ್ಸ್ ಬಂದ್ಬಿಟ್ಟು ತುಂಬಾ ಅದರ್ ಮಾಡಲ್ ಜೊತೆ ಇಂಟಿಗ್ರೇಟ್ ಆಗುತ್ತೆ ಅಂತ, ರೈಟ್. ಸೊ ಅದರಲ್ಲಿ ಕೂಡ MM ಅಂಡ್ SD ಇಸ್ ದ ಕಾಮನ್ ಮಾಡಲ್. ಓಕೆ, MM SD ಇರ್ಬೋದು, HCM ಇರ್ಬೋದು. ಸೊ ಇವೆಲ್ಲ ಕಾಮನ್ ಆಗಿ ಇಂಟಿಗ್ರೇಟ್ ಆಗೇ ಆಗುತ್ತೆ. ಸೊ ಅದ್ರ ಬಗ್ಗೆ ಕೂಡ ನಾನು ನಮಗೆ ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಯಾವ ತರ ಇಂಟಿಗ್ರೇಟ್ ಆಗುತ್ತೆ ಏನು ಅಂದ್ರೆ, ಸೊ ಫೈನಾನ್ಸ್ ಟು MM ಹೆಂಗ್ ಇಂಟಿಗ್ರೇಟ್ ಆಗುತ್ತೆ ಅಂದ್ರೆ,
ಏನಾದ್ರು ಪರ್ಚೇಸ್ ಮಾಡಿದ್ರೆ ಪಿ ರೈಸ್ ಮಾಡ್ತಾರೆ, ಪಿ ಆರ್ ರೈಸ್ ಮಾಡ್ತಾರೆ. ಸೊ ಆಮೇಲೆ ಇನ್ವಾಯ್ಸ್ ಪೇಮೆಂಟ್ ಎಲ್ಲ ಫೈನಾನ್ಸ್ ಟೀಮೇ ಮಾಡಬೇಕು. ಅದೇ ತರ ಸೇಲ್ಸ್ ಅವ್ರೇನೇ ಸೇಲ್ಸ್ ಮಾಡೋದನ್ನು ಕೂಡ ಸೊ ಅಗೇನ್ ಸೇಲ್ಸ್ ಇನ್ವಾಯ್ಸಸ್ ಏನಿರುತ್ತೆ ಬಿಲ್ಲಿಂಗ್ ಡಾಕ್ಯುಮೆಂಟ್, ಸೊ ಆ ಬಿಲ್ಲಿಂಗ್ ಡಾಕ್ಯುಮೆಂಟ್ ನ ಬಂದ್ಬಿಟ್ಟು ಸೊ ನಾವೇ ಸೊ ಫೈನಾನ್ಸ್ ಅವರೇ ಸಿಸ್ಟಮ್ ಅಲ್ಲಿ ಮೇಂಟೈನ್ ಮಾಡ್ತೀವಿ. ಅಗೇನ್ ಪೇಮೆಂಟ್ ರಿಸೀವ್ ಆದಾಗ ಕೂಡ ಸೊ ರೆಸಿಪ್ಟ್ ಎಂಟ್ರಿ ಮಾಡ್ಬಿಟ್ಟು ರಿಕನ್ಸಿಲೇಷನ್ ಕೂಡ ನಾವೇ ಮಾಡಬೇಕು. ಓಕೆ, ಸೊ ಈ ತರ ಇದ್ದಾಗ ಇಂಟಿಗ್ರೇಷನ್ಸ್ ಇಸ್ ಎ ಕಾಮನ್ ಇಂಟಿಗ್ರೇಷನ್ ವಿತ್ ಎಫ್ ಐ. ಸೊ ಇದಾದ್ಮೇಲೆ ನಿಮಗೆ ನೆಕ್ಸ್ಟ್ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಬರುತ್ತೆ. ಸೊ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಕರಿತೀವಿ, ಬಿಸ್ನೆಸ್ ಸ್ಟ್ರಕ್ಚರ್ ಅಂತ ಕೂಡ ಕರಿತೀವಿ. ಸೊ ಇದಕ್ಕೆ ತುಂಬಾ ಮಲ್ಟಿಪಲ್ ನೇಮಿಂಗ್ಸ್ ಅಲ್ಲಿ ನಾವು ಪ್ರೊನೌನ್ಸ್ ಮಾಡ್ತಾ ಹೋಗ್ತೀವಿ. ಲೈಕ್ ನಿಮಗೆ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಂತಂದ್ರೂ ಒಂದೇ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದ್ರೂ ಒಂದೇ, ಅಥವಾ ಬಿಸ್ನೆಸ್ ಸ್ಟ್ರಕ್ಚರ್ ಅಂದ್ರೂ ಒಂದೇ. ಓಕೆ, ಆರ್ಗನೈಸೇಷನ್ ಎಲಿಮೆಂಟ್ಸ್ ಅಂದ್ರೂ ಒಂದೇ. ಓಕೆ, ಸೊ ಆರ್ಗನೈಸೇಷನ್ ಎಲಿಮೆಂಟ್ಸ್ ಅಥವಾ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಥವಾ ಬಿಸ್ನೆಸ್ ಸ್ಟ್ರಕ್ಚರ್ ಅಂದ್ರೆ ಏನು? ಸೊ ಇವಾಗ ಒಂದು ಬಿಸ್ನೆಸ್ ಅಥವಾ ಒಂದು ಕಂಪನಿ ಅಂದಾಗ ಆ ಕಂಪನಿ ಆ ಸ್ಟ್ರಕ್ಚರ್ ಹೆಂಗಿರುತ್ತೆ? ಫಾರ್ ಎಕ್ಸಾಂಪಲ್ ಮೈನ್ ಬ್ರಾಂಚ್ ಇವಾಗ ಎಲ್ಲ ಡೆಲ್ಲಿ ಇದೆ ಅಂದ್ಕೊಳ್ಳಿ, ಸಬ್ ಬ್ರಾಂಚ್ ಬಂದ್ಬಿಟ್ಟು ಮುಂಬೈ ಇರ್ಬೋದು, ಬ್ಯಾಂಗ್ಳೂರ್ ಇರ್ಬೋದು, ಈ ತರ ಸುಮಾರು ಕಡೆ ಇರುತ್ತೆ. ಸೊ ಇದಾದ್ಮೇಲೆ ಅದ್ರ ಅಂಡರ್ ಅಲ್ಲಿ ಬರ್ತಕ್ಕಂಥ ಬ್ರಾಂಚಸ್ ಏನ್ ಬರುತ್ತೆ, ಬ್ರಾಂಚಸ್ ಅದನ್ನ ನೀವು ಏನಂತ ಕರಿತೀರಾ? ಬಿಸ್ನೆಸ್ ಯೂನಿಟ್ಸ್ ಅಂತ ಕರಿತೀರಾ, ಅಥವಾ ಫಂಕ್ಷನಲ್ ಏರಿಯಾಸ್ ಅಂತ ಕರಿತೀರಾ? ಸೊ ಆ ತರ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಬಂದಂಗೆ ಸೊ ಆಸ್ ಪರ್ ದಟ್ ಏನ್ ಮಾಡ್ತೀವಿ ನಾವು ಬಿಸ್ನೆಸ್ ಸ್ಟ್ರಕ್ಚರ್ ನ ಮಾಡ್ತಾ ಹೋಗ್ತೀವಿ ಸಿಸ್ಟಮ್ ಅಲ್ಲಿ. ಸೊ ಅದನ್ನೇ ನಾವು ಆರ್ಗ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಆ ಆರ್ಗ್ ಸ್ಟ್ರಕ್ಚರ್ ಅಲ್ಲಿ ನಾವು ಏನೆಲ್ಲ ಮೇನ್ ಆಗಿ ಕಾನ್ಫಿಗರೇಷನ್ ಮಾಡ್ತಾ ಹೋಗ್ತೀವಿ, ಕಂಪನಿ ಆಗಿರ್ಬೋದು, ಕಂಪನಿ ಕೋಡ್ ಆಗಿರ್ಬೋದು, ಬಿಸ್ನೆಸ್ ಏರಿಯಾ ಆಗಿರ್ಬೋದು, ಕಂಟ್ರೋಲಿಂಗ್ ಏರಿಯಾ ಆಗಿರ್ಬೋದು, ಅಂಡ್ ಫಂಕ್ಷನಲ್ ಏರಿಯಾಸ್ ಆಗಿರ್ಬೋದು. ಓಕೆ, ಸೊ ಈ ತರ ಡಿಫ್ರೆಂಟ್ ಆರ್ಗ್ ಸ್ಟ್ರಕ್ಚರ್ ಏನಿದೆ ಸೊ ಅದನ್ನೆಲ್ಲದನ್ನು ಕೂಡ ನಾವು ಕಾನ್ಫಿಗರ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈ ಕಾನ್ಫಿಗರೇಷನ್ಸ್ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಸೊ ನಿಮಗೆ ಪ್ರಾಕ್ಟಿಕಲ್ ಸರ್ವರ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಾಳೆ ಕ್ಲಾಸಸ್ ಅಲ್ಲಿ ನಾನು ಆಲ್ಮೋಸ್ಟ್ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ನಿಮಗೆ ಬೇಸಿಕ್ ನಿಮಗೆ ಸಿಸ್ಟಮ್ ಲೇಔಟ್ ಅಥವಾ ಸಿಸ್ಟಮ್ ಲ್ಯಾಂಡ್ಸ್ಕೇಪ್ ಬಗ್ಗೆ ಸೊ ಐಡಿಯಾ ಇರೋದಿಲ್ಲ, ರೈಟ್? ಸೊ ಅದಕ್ಕೋಸ್ಕರ ಸಿಸ್ಟಮ್ ಅಥವಾ ಸರ್ವರ್ದು ಏನಿರುತ್ತೆ ಸೊ ಆ ಸಾಫ್ಟ್ವೇರ್ ಲ್ಯಾಂಡ್ಸ್ಕೇಪ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಸರ್ವರ್ ಆಕ್ಸೆಸ್ ಕೂಡ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಓಕೆ, ಅಂಡ್ ನೀವು ಯಾರಾದ್ರೂ ಇನ್ನು ಇನ್ಸ್ಟಾಲ್ಮೆಂಟಲ್ ಅಮೌಂಟ್ ಡ್ಯೂ ಇಟ್ಕೊಂಡಿದ್ದೀರಾ ಅಂದ್ರೆ ಸೊ ನೀವು ಪೇ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಏನಿದೆ ಸೊ ಅದು ಕಂಪ್ಲೀಟ್ ಆಗಿ ಪೇ ಮಾಡ್ಕೊಳ್ಳಿ. ಸೊ ಇಫ್ ಯು ಪೇಡ್ ದ ಕಂಪ್ಲೀಟ್ ಅಮೌಂಟ್ ನಿಮಗೆ ಸರ್ವರ್ ಕೂಡ ಸಿಗುತ್ತೆ. ಓಕೆ, ನೀವೇನಾದ್ರೂ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲೇ ಸ್ವಲ್ಪ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ದೀರಾ ಅಂತಂದ್ರೆ ಅಗೇನ್ ಸೊ ಅದೇ ಮತ್ತೆ ಫಾಲೋ ಅಪ್ ಮಾಡ್ತಾರೆ. ಸೊ ತುಂಬಾ ನಿಮ್ಗೆ ಇದೆಲ್ಲ ರೀಕಾಲ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೀವು ಇಲ್ಲಿ ಕಲಿಯೋದಕ್ಕೆ ಬಂದಿದ್ದೀರಾ, ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕಲಿಸ್ತೀನಿ, ಕಲೀರಿ ಅಷ್ಟೇ. ಓಕೆ, ಸೊ ಜಾಬ್ ಆಪರ್ಚುನಿಟೀಸ್ ಎಲ್ಲ ತುಂಬಾ ಇದೆ ಮಾರ್ಕೆಟ್ ಅಲ್ಲಿ. ಇದರಲ್ಲಿ ನೀವು ಬೇರೆ ತರ ಎಲ್ಲೂ ಹೋಗ್ಬಿಟ್ಟು ಜಾಬ್ ನ ಸರ್ಚ್ ಮಾಡ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಜಸ್ಟ್ ನೀವು ಏನಿಲ್ಲ ಸೊ ನಿಮ್ದು ರೆಸ್ಯೂಮ್ ಏನಿರುತ್ತೆ ಪ್ರಾಪರ್ ಆಗಿ ಒಂದು ರೆಸ್ಯೂಮೆ ಬಿಲ್ಡ್ ಮಾಡಬೇಕು. ಸೊ ರೆಸ್ಯೂಮೆ ಬಿಲ್ಡ್ ಮಾಡ್ಬಿಟ್ಟು ಸೊ ನಿಮ್ಗೆ ನಾಲೆಜ್ ಇದೆ ಅನ್ನೋ ತರ ಪ್ರಾಪರ್ ರೆಸ್ಯೂಮೆ ಬಿಲ್ಡ್ ಮಾಡಿದ್ಮೇಲೆ ಸೊ ಆ ರೆಸ್ಯೂಮ್ನ ಜಾಬ್ ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು, ನಿಮ್ಗೆ ಕಾಲ್ಸ್ ಬರ್ತಾ ಇರುತ್ತೆ. ಸೊ ನೀವೆಲ್ಲೂ ಹೋಗ್ಬಿಟ್ಟು ಯಾವ್ದೇ ರೆಸ್ಯೂಮೆ ಇಟ್ಕೊಂಡು ಯಾವ್ದೇ ಕಂಪ್ನಿ ಮುಂದೆ ಹೋಗಿ ನಿಂತ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಓಕೆ, ಸೊ ಇವಾಗ ತುಂಬಾ ಡಿಮ್ಯಾಂಡೆಡ್ ಸಾಫ್ಟ್ವೇರ್ ಆಗಿರೋದ್ರಿಂದ SAP ಸೊ ತುಂಬಾ ಜಾಬ್ ಆಪರ್ಚುನಿಟೀಸ್ ಇರುತ್ತೆ ನಿಮಗೆ. ಇದರಲ್ಲಿ ಒಂದೇ ಜಾಬ್ ಆಪರ್ಚುನಿಟೀಸ್ ಅಲ್ಲ, ತುಂಬಾ ಅಡಿಷನಲ್ ನಿಮಗೆ ಬೆನಿಫಿಟ್ಸ್ ಕೂಡ ಇರುತ್ತೆ. ಯಾವ ತರ ಅಡಿಷನಲ್ ಬೆನಿಫಿಟ್ಸ್ ಅಂದ್ರೆ ನಿಮ್ಗೆ ಜಾಬ್ ಇಲ್ಲ ಅಂತಂದ್ರೆ ಫ್ರೀಲಾನ್ಸಿಂಗ್ ಮಾಡ್ಕೋಬಹುದು. ನೀವು ಓನ್ ಆಗಿ ಬಿಸ್ನೆಸ್ ಮಾಡ್ಕೊಂಡು ಫ್ರೀಲಾನ್ಸಿಂಗ್ ಮಾಡ್ಕೊಂಡು ಕೂಡ ಅರ್ನಿಂಗ್ ಮಾಡ್ಬೋದು. ಸೊ ಎಷ್ಟೋ ಜನ ನನ್ನ ಕೊಲೀಗ್ಸ್ ಆಕ್ಚುಲಿ ಎಕ್ಸ್ ಕೊಲೀಗ್ಸ್ ಎಲ್ಲ ತುಂಬಾ ಜನ ಒಂದು 5 years SAP ವರ್ಕ್ ಮಾಡಾದ್ಮೇಲೆ ಸೊ ನಾವು ದೇ ಆರ್ ಹ್ಯಾವಿಂಗ್ ಓನ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಓನ್ ಬಿಸ್ನೆಸ್ ಅಲ್ಲಿ ಕೂಡ ಅವ್ರಿಗೆ ಇನ್ಕಮ್ ಬರ್ತಾ ಇದೆ, ಜೊತೆಲಿ ಫ್ರೀಲಾನ್ಸಿಂಗ್ ಕೂಡ ಮಾಡ್ತಿದ್ದಾರೆ. ಸೊ ಫ್ರೀಲಾನ್ಸಿಂಗ್ ಮಾಡೋದ್ರಿಂದ ಏನಾಗಿದೆ ಅವ್ರಿಗೆ ಸೊ ಅವ್ರಿಗೆ ಜಾಬು ಆಗುತ್ತೆ, ಬಿಸ್ನೆಸ್ ಗ್ರೋತು ಆಗುತ್ತೆ. ಸೊ ಈ ತರ ಆಗುತ್ತೆ. ಸೊ ಇನ್ಕಮ್ ವಿಲ್ ಬಿ ದ ಸೇಮ್. ಸೊ ಇನ್ಕಮ್ ಕೂಡ ಸೇಮ್ ಇರುತ್ತೆ, ತುಂಬಾ ಅದರಲ್ಲಿ ಕಡಿಮೆ ಇರೋದಿಲ್ಲ, ಒಳ್ಳೆ ಪ್ಯಾಕೇಜ್ ಇರುತ್ತೆ. ಸೊ ಈ ತರ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಸೋರ್ಸ್ ಆಫ್ ಇನ್ಕಮ್ ಏನಾಗುತ್ತೆ ಜನರೇಟ್ ಮಾಡ್ಕೊಳ್ಳೋದಕ್ಕೆ SAP ಹೆಲ್ಪ್ ಆಗುತ್ತೆ. ಓಕೆ, ಸೊ ಲರ್ನ್ ಪ್ರಾಪರ್ಲಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ಚೆನ್ನಾಗಿ ಸ್ಕಿಲ್ ಅಪ್ ಆಗಿ ಸೊ ದೆನ್ ಯು ವಿಲ್ ಗೆಟ್ ಎ ಗುಡ್ ಆಪರ್ಚುನಿಟೀಸ್ ಬಗ್ಗೆ ನೀವು ಥಿಂಕ್ ಮಾಡೋ ಅವಶ್ಯಕತೆನೇ ಇಲ್ಲ ಇದ್ರಲ್ಲಿ. ಫಸ್ಟ್ ನೀವು ಥಿಂಕ್ ಮಾಡಬೇಕಾಗಿರೋದು ನಾನು ಯಾವ ತರ ಸ್ಕಿಲ್ ಅಪ್ ಆಗಬೇಕು, ಸೊ ಯಾವ ತರ ಕ್ರಾಸ್ ಟ್ರೈನ್ಡ್ ಆಗಬೇಕು, ಏನೆಲ್ಲ ಕಲಿಬೇಕು, ಯಾವ ತರ ಪ್ರಾಕ್ಟೀಸ್ ಮಾಡಬೇಕು. ಸೊ ಫಸ್ಟ್ ನೀವು ಪಿಚಿನ್ ಆಗೋದಕ್ಕೆ ಕಂಪನಿ ಒಳಗಡೆ ಸೊ ಏನ್ ಎಫರ್ಟ್ ಹಾಕ್ಬೇಕು, ಏನ್ ಇನ್ವೆಸ್ಟ್ ಮಾಡಬೇಕು, ನೀವ್ ಏನ್ ಮಾಡ್ತೀರಾ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನೀವು ಸೊ ಒಳಗಡೆ ಹೋಗ್ಬಿಟ್ಟು ನೀವು ಸ್ಟೆಬಿಲೈಸ್ ಆದ್ಮೇಲೆ ಮತ್ತೆ ನೀವು ಹಿಂತಿರುಗಿ ನೋಡೋದೇ ಇಲ್ಲ ಲೈಫಲ್ಲಿ. ಓಕೆ, ಸೊ ಆ ತರ ಒಳ್ಳೆ ಫ್ಯೂಚರ್ ಇದೆ ಇದರಲ್ಲಿ. ಸೊ ಓಕೆ, ಸೊ ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಡೈಲಿ ಕ್ಲಾಸಸ್ ರೆಕಾರ್ಡಿಂಗ್ ಆಗಿರುತ್ತೆ, ಆ ರೆಕಾರ್ಡಿಂಗ್ಸ್ ವಿಲ್ ಬಿ ದ ನಿಮಗೆ ರೆಕಾರ್ಡಿಂಗ್ಸ್ ಆಲ್ಮೋಸ್ಟ್ ಎಂಡ್ ಆಫ್ ದ ಡೇ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಇಫ್ ನಾಟ್ ನಿಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಗುತ್ತೆ 100%. ಓಕೆ, ಅಂಡ್ ನಿಮಗೆ ರೆಕಾರ್ಡಿಂಗ್ಸ್ ಇದಕ್ಕೆಲ್ಲದಕ್ಕೂ ಕೂಡ ನಿಮ್ಗೆ ಇಮೇಲ್ ID ಅಂಡ್ ನಿಮ್ದು ಫುಲ್ ನೇಮ್ ಬೇಕು. ಫುಲ್ ನೇಮ್ ಅಂಡ್ ಇಮೇಲ್ ID ನ ದಯವಿಟ್ಟು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕಳಿಸಿ, ಅದನ್ನ ಮರಿಬೇಡಿ. ಅಂಡ್ ಯಾರಾದ್ರೂ ನೀವು ಇನ್ಸ್ಟಾಲ್ಮೆಂಟ್ ಡ್ಯೂ ಇಟ್ಕೊಂಡಿದ್ರೆ ನೀವು ಎಂಡ್ ಆಫ್ ದ ಡೇ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಬೈ ಚಾನ್ಸ್ ಇವತ್ತು ಆಗದೆ ಇದ್ರು ನೀವು ನಾಳೆ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನಾಳೆ ಕ್ಲಿಯರ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ಎ ಸಾಫ್ಟ್ವೇರ್ ವೆಡ್ನೆಸ್ಡೇ ಸಾಫ್ಟ್ವೇರ್ ಸಿಗುತ್ತೆ. ಸಾಫ್ಟ್ವೇರ್ ಸಿಕ್ಕಿದ್ಮೇಲೆ ನೀವು ಥರ್ಸ್ಡೇ ಇಂದ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಸೊ ಯಾವ ತರ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕು ಅದಕ್ಕೆಲ್ಲ ಏನು ಅಂತ ನಾನು ಅದನ್ನು ಕೂಡ ಒಂದು ಕ್ಲಾಸಲ್ಲಿ ನಿಮಗೆ
ಪ್ರಾಪರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಅವಾಗ ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದು ಕೂಡ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ನೀವು ಈ ಆಕ್ಚುಲಿ ಇನ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ಸ್ ಎಲ್ಲ ಯಾರು ನಿಮಗೆ ಗೈಡೇ ಮಾಡೋದಿಲ್ಲ. ಕೆಲವೊಂದು ಕೋಚಿಂಗ್ ಸೆಂಟರ್ ಯಾರೇ ಇನ್ಸ್ಟಾಲ್ ಮಾಡ್ಬಿಟ್ಟು ಕೊಡ್ತಾರೆ, ರೈಟ್. ಬಟ್ ನಾನು ನಿಮ್ಗೆ ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಅದಷ್ಟೇ ಅಲ್ಲ, ಸುಮಾರು ಥಿಂಗ್ಸ್ ಇದೆ. ಎಲ್ಲಿ ಕೋಚಿಂಗ್ ಸೆಂಟರ್ ಅಲ್ಲಿ ಬೇರೆ ಕೋಚಿಂಗ್ ಸೆಂಟರ್ ಅಲ್ಲಿ ಕಲಿಯಕ್ಕೆ ಆಗದೆ ಇರೋದು ತುಂಬಾ ಇರುತ್ತೆ. ಸೊ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಅಂಡ್ ಮೋರ್ ಓವರ್ ನಿಮ್ಗೆ ನೀವು ಕಲಿಯೋ ಆಬ್ಜೆಕ್ಟ್ಸ್ ಕಡಿಮೆ ಇದ್ರೂ ಕೂಡ ಆ ಕಡಿಮೆ ಆಬ್ಜೆಕ್ಟ್ಸ್ ಅಲ್ಲೇ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಕಲಿತೀರೋದಂದ್ರೆ ಮ್ಯಾಟರ್. ಓಕೆ, ಸೊ ಕೆಲವೊಂದು ಕೋಚಿಂಗ್ ಸೆಂಟರ್ ನಾನು ನೋಡಿದೀನಿ, ಕಂಪ್ಲೀಟ್ಲಿ ಫೀ ಬಿಟ್ಟಿರ್ತಾರೆ. ಸಿಲೆಬಸ್ ನೋಡಿದ್ರೆ ಒಂದು 3 ಶೀಟ್ 4 ಶೀಟ್ ಆಗೋ ಸಿಲೆಬಸ್ ಮಾಡ್ಕೊಂಡಿರ್ತಾರೆ. ಸೊ ಎಲ್ಲಾರನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಬಟ್ ಯಾವ್ದು ತಲೆಗೆ ಹೋಗಿರಲ್ಲ. ಸೊ ಅಗೈನ್ ಅವರು ಮತ್ತೆ ನಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಸೊ ಈ ತರ ನಮ್ಗೆ ಸುಮಾರು ಜನ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ. ಸೊ ಆಲ್ರೆಡಿ ನಾವು ಓಲ್ಡ್ ಬ್ಯಾಚಸ್ ಎಲ್ಲ ನೋಡಿದೀವಿ. ಸರ್ ಆಲ್ರೆಡಿ ನಾನು ಕೋಚಿಂಗ್ ತಗೊಂಡಿದ್ದೀನಿ ಸರ್, ಬಟ್ ನಂಗೆ ಸ್ಟಿಲ್ ಅರ್ಥ ಆಗಿಲ್ಲ, ನಮ್ಗೆ ಕನ್ನಡದಲ್ಲಿ ಕೋಚಿಂಗ್ ಸಿಕ್ಕಿರ್ಲಿಲ್ಲ ಅನ್ನೋ ರೀಸನ್ ಇರ್ಬೋದು, ಅಥವಾ ಪ್ರಾಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ಲಿಲ್ಲ ಸರ್, ಅವರು ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಇರೋರು ಮಾಡಿರ್ಲಿಲ್ಲ, ನಮಗೆ ಯಾರ ಕೋಚ್ ಮಾಡಿದ್ರು. ಸೊ ಈ ತರ ತುಂಬಾ ಜನ ನಮಗೆ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಓಕೆ, ನೀವು ಬೇಕು ಅಂದ್ರೆ ಯಾರಾದ್ರೂ ಓಲ್ಡ್ ಕ್ಯಾಂಡಿಡೇಟ್ಸ್ ನಿಮಗೆ ಕಾಂಟ್ಯಾಕ್ಟ್ಸ್ ಎಲ್ಲ ಸಿಗುತ್ತೆ ನಂದು. ಆಲ್ಮೋಸ್ಟ್ ಈಗ ವೆಬ್ಸೈಟ್ ಅಲ್ಲೆಲ್ಲ ನೀವು ಚೆಕ್ ಮಾಡೋದು ಸಿಗುತ್ತೆ. ಸೊ ಅವ್ರನ್ನ ಕೇಳಿ ಯಾವ ತರ ವರ್ಕ್ ಆಗಿದೆ, ಏನೆಲ್ಲ ಇಂಪ್ಯಾಕ್ಟ್ ಆಗಿದೆ, ಎಷ್ಟು ಚೆನ್ನಾಗಿ ಜಾಬ್ ಸಿಕ್ಕಿದೆ. ಓಕೆ ಫೈನ್. ಸೊ ಇದೆಲ್ಲ ಥಿಯರಿಟಿಕಲ್ ಕ್ಲಾಸಸ್. ನೆಕ್ಸ್ಟ್ ಇಲ್ಲಿನ ಮುಂದಕ್ಕೆಲ್ಲ ನಿಮಗೆ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ. ಸೊ ಜಸ್ಟ್ ನಿಮಗೆ ಡೆಫಿನೇಷನ್ಸ್ ವೈಸ್ ಅಷ್ಟೇ ನಿಮಗೆ ಥಿಯರಿಟಿಕಲ್ ಬೇಕಾಗೋದು. ಸೊ ಆ ಡೆಫಿನೇಷನ್ಸ್ ಎಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಸೊ ಮೀನ್ ವೈಲ್ ಸೊ ಅದು ನಿಮಗೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಅದ್ಯಾವುದು ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ ನೋಟ್ ಬಂದ್ಬಿಟ್ಟು ಥಿಯರಿಟಿಕಲ್ ನೋಟ್ ಇಲ್ಲಿದೆ. ಓಕೆ, ಸೊ ಈ ಕಂಪ್ಲೀಟ್ ಥಿಯರಿಟಿಕಲ್ ನೋಟ್ನ ನೀವು ರೆಫರ್ ಮಾಡ್ಕೊಂಡು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಸೊ ಅಂಡ್ ನಿಮಗೆ ಇದೆಲ್ಲ ಆದ್ಮೇಲೆ ನಿಮಗೆ ವರ್ಕ್ಶೀಟ್ ಅಥವಾ ನಿಮ್ಗೆ ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ಕೂಡ ಹ್ಯಾಂಡ್ ಓವರ್ ಮಾಡ್ತೀನಿ. ಸೊ ಅದು ಕೂಡ ನಿಮಗೆ ಈಸಿ ಆಗುತ್ತೆ. ಓಕೆ, ಅಂಡ್ ಡೈಲಿ ನಾವೇನು ಪ್ರಾಕ್ಟೀಸ್ ಮಾಡ್ತೀವಿ ಅದು ವರ್ಕ್ಶೀಟ್ ಅಲ್ಲಿ ಇರುತ್ತೆ. ಸೊ ವರ್ಕ್ಶೀಟ್ ಚೆಕ್ ಮಾಡ್ಕೊಂಡು ಕೂಡ ನೀವು ಕಾನ್ಫಿಗರೇಷನ್ಸ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇವತ್ತಿನ ಕ್ಲಾಸ್ ಅರ್ಥ ಆಗಿತ್ತು ಅಂದ್ಕೊಂತೀನಿ. ಏನೋ ಡೌಟ್ಸ್ ಇದೆಯಾ ಇದರಲ್ಲಿ? ಯಾವ ತರ ವರ್ಕ್ ಆಗುತ್ತೆ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ಮೋಸ್ಟ್. ಸೊ ಇದರಲ್ಲಿ ಏನೋ ಡೌಟ್ಸ್ ಇದೆಯಾ ನಿಮಗೆ? ಕ್ರೆಡಿಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದು ಕ್ರೆಡಿಟ್ ಮತ್ತೆ ಡೆಬಿಟ್ ಅಂದ್ರೆ ಓಕೆ ಫೈನ್, ನೋ ಇಶ್ಯೂ. ಫೈನಾನ್ಷಿಯಲ್ ಕಾನ್ಸೆಪ್ಟ್. ಸೊ ಬೇಸಿಕ್ ಬೇಸಿಕ್ ಫೈನಾನ್ಸ್ ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಎಕ್ಸ್ಪ್ಲೇನ್ ಅದೇ ತುಂಬಾ ಸಿಂಪಲ್. ಎಕ್ಸಾಂಪಲ್ ಅಲ್ಲಿ ಒಂಥರ ಇದೆ ಹೇಳಿದ್ರಲ್ಲ, ಹಂಗಾಗಿ ಕನ್ಫ್ಯೂಸ್. ಎಕ್ಸಾಂಪಲ್ ಅಲ್ಲಿ ಎಕ್ಸಾಂಪಲ್ ಕೊಟ್ರಲ್ಲ, ಅದು ಕ್ಯಾಶ್ ಅಕೌಂಟ್ ಇದು ಅಕೌಂಟ್ ಅಂತ, ಅದು ಸ್ವಲ್ಪ ಕನ್ಫ್ಯೂಸ್. ಸಿ ನಿಮಗೆ ಫಸ್ಟ್ ಏನ್ ಗೊತ್ತಾ, ಎಕ್ಸಾಂಪಲ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾನು ಅದೇ ಗೊತ್ತಾಯ್ತು, ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ ಅವ್ರಿಗೆ. ಓಕೆ, ಸೊ ಇವಾಗ ನಿಮಗೆ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸಿಂಗ್ ಅಲ್ಲಿ ಸೊ 3 ಟೈಪ್ ಆಫ್ ಅಕೌಂಟ್ಸ್ ಇರುತ್ತೆ ಅಂತ ಹೇಳಿದೆ, ರೈಟ್. ಸೊ 3 ಟೈಪ್ ಆಫ್ ಅಕೌಂಟ್ಸ್ ಅಲ್ಲಿ ಒಂದು ಪರ್ಸನಲ್ ಅಕೌಂಟ್ ಅಂತ ಇರುತ್ತೆ ಅಂತ ಹೇಳಿ. ಸೊ ಪರ್ಸನಲ್ ಅಕೌಂಟ್ ಅಂತ ಬಂದಾಗ ಸೊ ನಾವೇನೇ ಟ್ರಾನ್ಸಾಕ್ಷನ್ ಮಾಡ್ತೀವಿ ಇನ್ ಬಿಟ್ವೀನ್ ದ ಪರ್ಸನ್. ಓಕೆ, ಸೊ ಪರ್ಸನ್ ಜೊತೆ ನಾವು ಸಿಂಪಲ್ ಕಾನ್ಸೆಪ್ಟ್ ಇದೆ. ಓಕೆ, ಪರ್ಸನ್ ಜೊತೆ ಏನೇ ನಾವು ಟ್ರಾನ್ಸಾಕ್ಷನ್ ಮಾಡಿದ್ರು, ಇವಾಗ ನಮ್ದು ಕಂಪನಿಯಿಂದ ಇಟ್ಕೊಳ್ಳಿ. ಓಕೆ, ನಿಮ್ದೇ ಕಂಪನಿಯಿಂದ ಇಟ್ಕೊಳ್ಳಿ. ಸೊ ನೀವು ನಿಮ್ಮ ಕಂಪನಿಯಿಂದ ನೀವೇನ್ ಮಾಡ್ತೀರಾ, ಅಥವಾ ನಿಮ್ ಕಂಪನಿ ಇರ್ಬೋದು, ಓನ್ ಬಿಸ್ನೆಸ್ ಇರ್ಬೋದು, ವಾಟ್ ಎವರ್ ಇಟ್ ಇಸ್, ನೀವೇನ್ ಮಾಡ್ತೀರಾ, ರಾಮನ್ ಅವ್ರಿಗೆ 1000 rupees ಪೇ ಮಾಡ್ಬೇಕಿರುತ್ತೆ, ನೀವು ಪೇ ಮಾಡ್ತೀರಾ. ಓಕೆ, ಸೊ ರಾಮ್ಗೆ ನೀವು ಅಮೌಂಟ್ ನ ಪೇ ಮಾಡಿದಾಗ ಸೊ ಎಂಟ್ರಿ ಏನಾಗುತ್ತೆ, ರಾಮ್ ಅಕೌಂಟ್ ವಿಲ್ ಬಿ ಡೆಬಿಟ್. ಸೊ ರಾಮ್ ಅಕೌಂಟ್ ಡೆಬಿಟ್ ಆಗುತ್ತೆ ಅಂಡ್ ಕ್ರೆಡಿಟ್ ಟು ಕ್ಯಾಶ್ ಅಕೌಂಟ್. ಇದು ನಿಮ್ ಬುಕ್ ಆಫ್ ಅಕೌಂಟ್ಸ್ ಹೇಳ್ತಾ ಇದೀನಿ ನಾನು, ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲ. ಸೊ ನೀವು ಕಂಪೇರ್ ಮಾಡ್ಬೇಕಾದ್ರೆ ನೀವು ಬ್ಯಾಂಕ್ ಅಕೌಂಟ್ ಜೊತೆ ಕಂಪೇರ್ ಮಾಡಬೇಡಿ. ಓಕೆ, ಸೊ ಬ್ಯಾಂಕ್ ಅಕೌಂಟ್ ನಿಮಗೆ ಪರ್ಸನಲ್ ಅಕೌಂಟ್ ಅಂಡರ್ ಅಲ್ಲಿ ಬರೋದಿಲ್ಲ, ಗೊತ್ತಾಯ್ತಾ. ಸೊ ಅದಕ್ಕೋಸ್ಕರ ನೀವು ಬ್ಯಾಂಕ್ ಅಕೌಂಟ್ ಜೊತೆ ಕಂಪೇರ್ ಮಾಡಬೇಡಿ. ನೀವು ಆ ತರ ಕಂಪೇರ್ ಮಾಡಿದ್ರೆ ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಯಾಕೆಂದ್ರೆ ಸರ್ ಅಮೌಂಟ್ ನಮ್ಗೆ ಬಂದಾಗ ಅಮೌಂಟ್ ಕ್ರೆಡಿಟೆಡ್ ಟು ಅವರ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತಲ್ವಾ ಸರ್, ಹಂಗಾರೆ ಕ್ರೆಡಿಟ್ ಆಗುತ್ತಲ್ವಾ, ಯಾರಿಗೆ ಹೋಗುತ್ತೋ ಅವ್ರಿಗೆ ಕ್ರೆಡಿಟ್ ಆಗುತ್ತಲ್ವಾ ಅಂತ. ಸೊ ಅದು ನಿಮ್ಮ ಅಕೌಂಟ್ಸ್ ಅಲ್ಲಿ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಈ ಅಕೌಂಟಿಂಗ್ ರೀಲ್ಸ್ ತೋರಿಸ್ತಾ ಹೋಗುತ್ತೆ. ಓಕೆ, ಪೇ ಟು ರಾಮ್ ಅಂದಾಗ ನೀವು ರಾಮ್ಗೆ ಅಮೌಂಟ್ ನ ಕೊಡ್ತೀರಾ. ಸೊ ರಾಮ್ಗೆ ಏನಾಗುತ್ತೆ, ಅದು ಅಮೌಂಟು ರಾಮ್ಗೆ ಡೆಬಿಟ್ ಆಗುತ್ತೆ. ಸೊ ನಿಮ್ಗೆ ನಿಮ್ ಬ್ಯಾಂಕ್ ಅಕೌಂಟ್ ಇಂದ ಅದು ಬ್ಯಾಂಕ್ ಅಕೌಂಟ್ ಅವರ ಕ್ಯಾಶ್ ಏನಿರುತ್ತೆ ಅದು ಕ್ರೆಡಿಟ್ ಆಗುತ್ತೆ. ಸೊ ದಟ್ ಇಸ್ ವಾಟ್ ಪರ್ಸನಲ್ ಅಕೌಂಟ್ ಸೇಸ್. ಓಕೆ, ಸೊ ರಿಯಲ್ ಅಕೌಂಟ್ ಅಂತ ಬಂದಾಗ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಸ್ ಗೋಸ್ ಔಟ್. ಸೊ ಏನಿದು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಏನಾದ್ರೂ ಬೈ ಮಾಡ್ತೀರಲ್ವಾ, ವೆದರ್ ಫರ್ನಿಚರ್ ಇರ್ಬೋದು, ಏನಾದ್ರೂ ಇರ್ಬೋದು, ಏನೋ ಎಕ್ವಿಪ್ಮೆಂಟ್ ಇರ್ಬೋದು, ಏನೇ ಬೈ ಮಾಡಿದ್ರು ಕೂಡ ನಿಮಗೆ ಆ ಎಕ್ವಿಪ್ಮೆಂಟ್ ನಿಮ್ ಕಂಪನಿಗೆ ಬರುತ್ತೆ, ರೈಟ್. ಸೊ ಇವಾಗ ನಿಮ್ ಬಿಸ್ನೆಸ್, ನೀವು ಬಿಸ್ನೆಸ್ ಮ್ಯಾನ್ ಅಂದ್ಕೊಳ್ಳಿ. ಸೊ ನೀವೇನೋ ಒಂದು ಬೈ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಏನೋ ರಾ ಮೆಟೀರಿಯಲ್ಸ್ ಬೈ ಮಾಡ್ತೀರಾ, ಏನೋ ಒಂದು ಬೈ ಮಾಡ್ತೀರಾ. ಸೊ ಅವಾಗ ನಿಮ್ಗೆ ಏನ್ ಬರುತ್ತೆ, ರಾ ಮೆಟೀರಿಯಲ್ಸ್ ನಿಮಗೆ ಬರುತ್ತೆ, ನಿಮ್ಮಿಂದ ಅಮೌಂಟ್ ಆಚೆ ಹೋಗುತ್ತೆ. ಸೊ ಅವಾಗ ರಾ ಮೆಟೀರಿಯಲ್ಸ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ರಿಯಲ್ ಅಕೌಂಟ್ ಎಂಟ್ರಿ ಸೇಸ್.
ಓಕೆ. ಸೊ ರಿಯಲ್ ಅಕೌಂಟ್ಗೂ ಪರ್ಸನಲ್ ಅಕೌಂಟ್ಗೂ ತುಂಬಾ ಮೇಜರ್ ಅಂತ ಡಿಫರೆನ್ಸ್ ಇರೋದಿಲ್ಲ. ಬಟ್ ಅದೇ ಇನ್ ಬಿಟ್ವೀನ್ ದ ಪರ್ಸನ್ ಮಾಡ್ತೀರಾ, ಸೊ ಇಂಟ್ರೆಸ್ಟ್ ವಿಲ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಓಕೆ. ಸೊ ನಾಮಿನಲ್ ಅಕೌಂಟ್ ಅಂತ ಬಂದಾಗ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಇದರಲ್ಲೇ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮಗೆ. ಸೊ ಡೆಬಿಟ್ ಬಂದ್ಬಿಟ್ಟು ಏನೇ ಎಕ್ಸ್ಪೆನ್ಸಸ್ ಇದ್ರೂ ಕೂಡ ಅಥವಾ ಲಾಸಸ್ ಇದ್ರೂ ಕೂಡ ಅದು ಡೆಬಿಟ್ ಅಲ್ಲಿ ಶೋ ಅಪ್ ಆಗುತ್ತೆ. ಏನೇ ಕ್ರೆಡಿಟ್ ಅಥವಾ ಇನ್ಕಮ್ ಅಂತ ಬಂದ್ರೂ ಕೂಡ ನಿಮಗೆ ಇನ್ಕಮ್ ಅಥವಾ ಗೇನ್ಸ್ ಬಂದ್ರೆ ಅದು ಕ್ರೆಡಿಟ್ ಅಲ್ಲಿ ಶೋ ಆಗುತ್ತೆ ಅಂತ. ಇಲ್ಲಿ ನಿಮಗೆ ಎಕ್ಸಾಂಪಲ್ ಎರಡಿದೆ, ಒಂದು ರೆಂಟ್ ಪೇಡ್ ಇದೆ, ಇನ್ನೊಂದು ರಿಸೀವ್ಡ್ ಕಮಿಷನ್ ಇದೆ. ಅವ್ರು ಏನಕ್ಕೆ ಎರಡು ತೋರಿಸಿದ್ದಾರೆ ಅಂದ್ರೆ ಎಕ್ಸ್ಪೆನ್ಸಸ್ ಲಾಸಸ್ನು ಒಂದು ತೋರಿಸಿದ್ದಾರೆ, ಇನ್ಕಮ್ ಅಂಡ್ ಗೇನ್ಸ್ನು ಕೂಡ ಒಂದು ತೋರಿಸಿದ್ದಾರೆ. ಸೊ ಅವಾಗ ಎಂಟ್ರಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನೀವು ರೆಂಟ್ ನ ಪೇ ಮಾಡ್ತೀರಾ. ಸೊ ರೆಂಟ್ ಪೇ ಮಾಡಿದಾಗ ನಿಮಗೆ ಅದೇನು ಎಕ್ಸ್ಪೆನ್ಸಸ್, ಕರೆಕ್ಟ್. ಸೊ ರೆಂಟ್ ಎಕ್ಸ್ಪೆನ್ಸಸ್ ಅಲ್ವಾ. ಸೊ ರೆಂಟ್ ನ ಪೇ ಮಾಡಿದಿರ ಅಂದಾಗ ನಿಮಗೆ ರೆಂಟ್ ಅಕೌಂಟ್ ಡೆಬಿಟ್ ಆಗುತ್ತೆ. ಸೊ ಆಸ್ ಪರ್ ದ ರೂಲ್ ಆಲ್ ಅಕೌಂಟ್ಸ್ ವಿಲ್ ಬಿ ಡೆಬಿಟ್, ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ವಿಲ್ ಬಿ ಡೆಬಿಟ್, ರೈಟ್. ಸೊ ಹಂಗಾಗಿ ರೆಂಟ್ ಅಕೌಂಟ್ ಡೆಬಿಟ್ ಆಗುತ್ತೆ. ನೀವೇನ್ ಪೇ ಮಾಡ್ತೀರಾ, ಕ್ಯಾಶ್ ಅಲ್ಲಿ ಪೇ ಮಾಡ್ತೀರಾ ಅಥವಾ ಬ್ಯಾಂಕ್ ಅಲ್ಲಿ ಪೇ ಮಾಡ್ತೀರಲ್ವಾ. ಸೊ ಲೈಕ್ ಬ್ಯಾಂಕ್ ಅಮೌಂಟ್ ಮಾಡ್ತಿರಲ್ವಾ, ಸೊ ಅದು ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಆಗುತ್ತೆ. ಓಕೆ, ಇದು ನಿಮ್ ಬುಕ್ ಆಫ್ ಅಕೌಂಟ್ಸ್ ಅಲ್ಲಿ. ದೆನ್ ಅಗೇನ್ ಕ್ರೆಡಿಟ್, ಇವಾಗ ಅಮೌಂಟು ನೀವೇ ರೆಂಟ್ ತಗೊಂತಾ ಇದೀರಾ ಅಂತ ಇಟ್ಕೊಳ್ಳಿ, ಅಥವಾ ನಿಮಗೊಂದು ಕಮಿಷನ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಅಥವಾ ನೀವೇ ನಿಮ್ಮ ಮನೇನೆ ಬಾಡಿಗೆ ಕೊಟ್ಟು ರೆಂಟ್ ತಗೊಂತಾ ಇದೀರಾ ಅಂತ ಇಟ್ಕೊಳ್ಳಿ. ಅವಾಗ ಅದೇನದು ಇನ್ಕಮ್ ಅಲ್ವಾ, ಕರೆಕ್ಟ್. ಸೊ ಅವಾಗ ಏನಾಗುತ್ತೆ ಎಂಟ್ರಿ, ಸೊ ಬ್ಯಾಂಕ್ ಅಥವಾ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ. ಸೊ ನಿಮಗೆ ಅದು ಇನ್ಕಮ್ ಆಗುತ್ತೆ ಟು ಕಮಿಷನ್ ಇನ್ಕಮ್ ಅಥವಾ ಕಮಿಷನ್ ರೆಂಟ್ ಇನ್ಕಮ್ ಅಕೌಂಟ್ಗೆ ಏನಾಗುತ್ತೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವಾಟ್ ಅಕೌಂಟಿಂಗ್ ಎಂಟ್ರೀಸ್. ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಇವಾಗ ನಾನು ಹೇಳಿದ್ನಲ್ಲ. ಕ್ಲಿಯರ್ ಆಯ್ತು ಇವಾಗ. ಸೊ ಇದು ಸಿಂಪಲ್ ಇದೆ, ಬಟ್ ನೀವು ಅದಾದ್ಮೇಲೆ ಜರ್ನಲ್ ಎಂಟ್ರಿ ಹಾಕಿದ್ರಲ್ವಾ, ಅದೊಂದು ಡಿಸ್ಪ್ಲೇ ಯಾವುದು ಇದಾ. ಆಯ್ತು. ಓಕೆ, ಸೊ ನೋಡಿ ಇವಾಗ ಓನರ್ ನೀವೇ ಓನರ್ ಅಂದ್ಕೊಳ್ಳಿ. ಸೊ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಸೊ ನಿಮ್ದು ಅಕೌಂಟಿಂಗ್ ಬುಕ್ಸ್ ಅಲ್ಲಿ ಏನ್ ಎಂಟ್ರೀಸ್ ಬರುತ್ತೆ. ಸೊ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇನ್ವೆಸ್ಟ್ಮೆಂಟ್ ಅಮೌಂಟ್ನ ಇನ್ವೆಸ್ಟ್ ಮಾಡಿರ್ತೀರಾ, ರೈಟ್. ಒಂದು 10,000 ಅಥವಾ 1 lakh rupees ಅಮೌಂಟ್ನ ಇನ್ವೆಸ್ಟ್ ಮಾಡಿರ್ತೀರಾ. ಸೊ ಆ 1 lakh rupees ನೀವು ಇನ್ವೆಸ್ಟ್ ಮಾಡಿದಾಗ ನಿಮ್ ಬುಕ್ಸ್ ಅಲ್ಲಿ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಅಥವಾ ಕ್ಯಾಪಿಟಲ್ ಅಕೌಂಟ್ಗೆ ಏನಾಗುತ್ತೆ ಅದು ಕ್ರೆಡಿಟ್ ಆಗುತ್ತೆ. ಸೊ ಅವಾಗ ಕ್ಯಾಶ್ ಅಕೌಂಟ್ ಡೆಬಿಟ್ ಕ್ಯಾಪಿಟಲ್ ಆರ್ ಇನ್ವೆಸ್ಟ್ಮೆಂಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ದ ಎಂಟ್ರಿ. ಅಂಡ್ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಏನಾದ್ರು ಪರ್ಚೇಸ್ ಮಾಡಿದ್ರೆ, ಸೊ ನಾವಾಗಲೂ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಫರ್ನಿಚರ್ ಏನೋ ತೋರಿಸಿದ್ನಲ್ವಾ, ಅಥವಾ ನೀವೇನೋ ಒಂದು ಬೈ ಮಾಡಿದ್ರು ಕೂಡ ರಾ ಮೆಟೀರಿಯಲ್ ಅಂತ ಎಕ್ಸಾಂಪಲ್ ಕೊಟ್ನಲ್ವಾ, ಸೇಮ್ ವೇ. ಸೊ ನೀವು ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡಿದ್ರೆ ರಾ ಮೆಟೀರಿಯಲ್ ಅಕೌಂಟ್ ಡೆಬಿಟ್ ಆಗುತ್ತೆ. ಸೊ ಇಲ್ಲಿ ನಾವು ಪರ್ಚೇಸ್ಡ್ ಗೂಡ್ಸ್ ಅಂತ ಇದೆ, ಸೊ ಹಂಗಾಗಿ ಪರ್ಚೇಸ್ ಅಕೌಂಟ್ ಬಂದ್ಬಿಟ್ಟು ಡೆಬಿಟ್ ಆಗುತ್ತೆ. ಓಕೆ, ಸೊ ಪರ್ಚೇಸ್ ಅಕೌಂಟ್ ಡೆಬಿಟ್ ಕ್ಯಾಶ್ ಅಕೌಂಟ್. ಅಂಡ್ ಸೇಲ್ಸ್, ಸೊ ಏನೇ ಸೇಲ್ಸ್ ಮಾಡೋದನ್ನು ಕೂಡ ಪರ್ಟಿಕ್ಯುಲರ್ಲಿ ಏನ್ ಮಾಡ್ತೀರಾ, ಸೊ ಅದು ಕ್ಯಾಶ್ ಅಕೌಂಟ್ ಡೆಬಿಟ್ ಸೇಲ್ಸ್ ಅಕೌಂಟ್ ಆಗುತ್ತೆ. ಸೊ ಬಿಕಾಸ್ ಕ್ಯಾಶ್ ಅಕೌಂಟ್ ಅನ್ನೋದು ನಿಮ್ಗೆ ಇನ್ಕಮ್ ಆಗಿ ಬರುತ್ತೆ ಅಂಡ್ ಟು ಸೇಲ್ಸ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ಇದ್ರ ಸಿಂಪಲ್ ನೀವು ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಎಂಟ್ರೀಸ್ ಹೆಂಗ್ ಟ್ರಿಗರ್ ಆಗಿದೆ ಅಂತ ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಪೇಯ್ಡ್ ರೆಂಟ್ ಬಂದ್ಬಿಟ್ಟು ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಬಂದಾಗ ಏನಾಗುತ್ತೆ ಎಂಟ್ರೀಸ್, ಸೊ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಅದರಲ್ಲಿ ನಿಮಗೆ ರೆಂಟ್ ಅಕೌಂಟ್ ಎಕ್ಸ್ಪೆನ್ಸಸ್ ಅಕೌಂಟ್. ಸೊ ರೆಂಟ್ ಅಕೌಂಟ್ ಡೆಬಿಟ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ರಿಸೀವ್ ಕಮಿಷನ್, ಇದು ಇನ್ಕಮ್. ಸೊ ಇನ್ಕಮ್ ಆದಾಗ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಕಮಿಷನ್ ಆರ್ ಇನ್ಕಮ್ ಅಕೌಂಟ್. ಸೊ ಅವಾಗ ಏನಾಗುತ್ತೆ ಕಮಿಷನ್ ಅಥವಾ ರೆಂಟ್ ಏನ್ ಕಮಿಷನ್ ಏನಾದ್ರೂ ಆಗಿರ್ಬೋದು, ಕಮಿಷನ್ ಅಂತಾನೆ ಅಲ್ಲ. ಸೊ ಏನೇ ಇನ್ಕಮ್ ಬಂದಿದ್ರು ಆ ಇನ್ಕಮ್ ಬಂದ್ಬಿಟ್ಟು ಕ್ರೆಡಿಟ್ ಆಗುತ್ತೆ. ಅರ್ಥ ಆಯ್ತಾ, ಏನಾದ್ರು ಡೌಟ್ ಇದೆಯಾ ಇದರಲ್ಲಿ. ಓಕೆ, ಸೊ ಇದು ಸಿಂಪಲ್ ಅಷ್ಟೇ, ಲಾಜಿಕ್ ಏನಿಲ್ಲ. ಓಕೆ, ಸೊ ನಿಮ್ಗೆ ಈ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಗೊತ್ತಿದ್ರೆ ಇದೆಲ್ಲ ಈಸಿ ಆಗುತ್ತೆ. ಸೊ ಅಗೇನ್ ಅಡ್ವಾನ್ಸ್, ಸೊ ಅಡ್ವಾನ್ಸ್ ಹೇಳ್ಬಿಡ್ತೀನಿ ನೋಡಿ. ಸೊ ಅಡ್ವಾನ್ಸ್ ಅದೇ ತರನೇ. ಸೊ ಇವಾಗ ನೋಡಿ ಔಟ್ಸ್ಟ್ಯಾಂಡಿಂಗ್ ರೆಂಟ್, ನೋಡಿ ಇದು ಸ್ವಲ್ಪ ಟ್ರಿಕ್ಕಿಯಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಮೌಂಟ್ 1,000 ಇದೆ. ಓಕೆ, ಸೊ ಅವಾಗ ನೀವು ರೆಂಟ್ ನ ಪೇ ಮಾಡಿದೀರಾ ಅಂತಂದ್ರೆ ಸೊ ರೆಂಟ್ ಅಕೌಂಟ್ ಡೆಬಿಟ್ ಟು ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಕೌಂಟ್. ಇಲ್ಲಿ ಯಾಕೆ ಕ್ಯಾಶ್ ಬ್ಯಾಂಕ್ ಬಂದಿಲ್ಲ ಅಂದ್ರೆ ನೀವು ಪೇ ಮಾಡ್ತಾ ಇಲ್ಲ, ಅದು ಏನಾಗಿದೆ ಔಟ್ಸ್ಟ್ಯಾಂಡಿಂಗ್ ಅಲ್ಲಿ ಇದೆ. ಅರ್ಥ ಆಗ್ತಿದ್ಯಾ, ನೀವು ಪೇ ಮಾಡಿದಾಗ ಮಾತ್ರ ಅದು ಕ್ಯಾಶ್ ಅಕೌಂಟ್ಗೆ ಆಗುತ್ತೆ. ಸೊ ರೆಂಟ್ ಅಕೌಂಟ್ ಡೆಬಿಟ್ ಕ್ಯಾಶ್ ಅಕೌಂಟ್. ನೀವು ಪೇ ಮಾಡಿಲ್ಲ, ಲಾಸ್ಟ್ ಮಂತ್ ಡ್ಯೂ ಇಟ್ಕೊಂಡಿದ್ದೀರಾ. ಸೊ ಅವಾಗ ನೀವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಏನ್ ತೋರಿಸ್ತಾರೆ ನೀವು ಮಂತ್ ಎಂಡ್ ಅಲ್ಲಿ, ಸೊ ಈ ಎಂಟ್ರಿ ತೋರಿಸ್ತೀರಾ. ಮಂತ್ ಎಂಡ್ ಅಲ್ಲಿ ನಿಮ್ದು ಎಂಟ್ರಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಿಮಗೆ ಇದು ಯಾವ ಮಂತ್ ಇದು, ಮಾರ್ಚ್ ಮಂತ್. ಫೆಬ್ ಮಂತ್ ನೀವು ರೆಂಟ್ ಪೇ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಫೆಬ್ ಮಂತ್ ರೆಂಟ್ ನೀವು ಪೇ ಮಾಡಿಲ್ಲ ಅಂದ್ರೆ ಮಾರ್ಚ್ ಓಪನಿಂಗ್ ಬ್ಯಾಲೆನ್ಸ್ ಏನಾಗುತ್ತೆ ಗೊತ್ತಾ, ಸೊ ರೆಂಟ್ ಅಕೌಂಟ್ ಬಿಟ್ಟು ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಕೌಂಟ್ ನೀವು ಪೇ ಮಾಡಬೇಕು ಅಂತ. ಓಕೆ, ನೀವೇನಾದ್ರು ಪೇ ಮಾಡಿದ್ರಿ ಅಂದ್ರೆ ಅವಾಗ ಸೊ ಏನಾಗುತ್ತೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಏನಿರುತ್ತೆ ಆ ಅಕೌಂಟ್ ಡೆಬಿಟ್ ಆಗುತ್ತೆ, ಕ್ರೆಡಿಟ್ ಬ್ಯಾಂಕ್ ಅಕೌಂಟ್ ಆಗುತ್ತೆ. ಸೊ ಇವಾಗ ಇನ್ಸೂರೆನ್ಸ್ ನೋಡಿ, ಪ್ರೀಪೇಯ್ಡ್ ಕೂಡ ಅಷ್ಟೇ. ಪ್ರೀಪೇಯ್ಡ್ ನೋಡಿ ಸಿಂಪಲ್ ಲಾಜಿಕ್. ನೀವು ಇವಾಗ ನೆಕ್ಸ್ಟ್ ಇನ್ಸೂರೆನ್ಸ್ ಟರ್ಮ್ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಟರ್ಮ್ ಈ ಟರ್ಮ್ ಅಲ್ಲೇ ಪೇ ಮಾಡ್ಬಿಟ್ಟಿದ್ದೀರಾ ನೀವು. ಸೊ ನೆಕ್ಸ್ಟ್ ಟರ್ಮ್ ಏನ್ ಪೇ ಮಾಡ್ಬೇಕಿತ್ತು ಅದನ್ನ ಇವಾಗಲೇ ಪೇ ಮಾಡ್ಬಿಟ್ಟಿದ್ದೀರಾ ಆ ಇನ್ಸ್ಟಾಲ್ಮೆಂಟ್ ಅಮೌಂಟ್. ಸೊ ಅವಾಗ ನೀವು ಪ್ರೀಪೇಯ್ಡ್ ಮಾಡಿರ್ತೀರಾ. ಸೊ ನಿಮಗೆ ಪ್ರೀಪೇಯ್ಡ್ ಅಂದ್ರೆ ಏನು ಅದು,
ಸೊ ಇಟ್ ವಿಲ್ ಬಿ ಅನ್ ಕರೆಂಟ್ ಅಸೆಟ್ಸ್, ರೈಟ್? ನಿಮಗೆ ಪ್ರೀಪೇಡ್ ಮಾಡಿರ್ತೀರ ನೀವು. ಸೊ ಪ್ರೀಪೇಡ್ ಅಕೌಂಟ್ಸ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ ಟು ಇನ್ಸೂರೆನ್ಸ್ ಅಕೌಂಟ್ ಆಗುತ್ತೆ. ಸೊ ಅದು ನೆಕ್ಸ್ಟ್ ಮಂತ್ ಅದು ನೀವೇನಾದ್ರು ಪ್ರೀಪೇಡ್ ಮಾಡಿರೋದು ನಾಕ್ ಆಫ್ ಆಗುತ್ತಲ್ವಾ? ಸೊ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಅದು ಅಲ್ಲಿಗೆ ಮ್ಯಾಚ್ ಅಪ್ ಆದಾಗ ಇನ್ಸೂರೆನ್ಸ್ ಅಕೌಂಟ್ ಡೆಬಿಟ್ ಕ್ಯಾಶ್ ಬ್ಯಾಂಕ್ ಅಕೌಂಟ್ ಆಗುತ್ತೆ. ಓಕೆ. ಸೊ ಅಂಡ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಸೊ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂತ ಬಂದಾಗ, ಸೊ ಡಿಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಇದೆ ಫರ್ನಿಚರ್ ಅಕೌಂಟ್. ಏನಕ್ಕೆ ಅಂದ್ರೆ, ಸೊ ಎಲ್ಲಿ ಯಾವ್ದ್ರ ಮೇಲೆ ಡಿಪ್ರಿಸಿಯೇಟ್ ಆಗುತ್ತೆ? ಸೊ ಫಾರ್ ಎಕ್ಸಾಂಪಲ್ ಒಂದು ಕಾರ್ ತಗೊಂಡಿದ್ರೆ ಕಾರ್ ಮೇಲೆ ಡಿಪ್ರಿಸಿಯೇಷನ್ ಆಗುತ್ತೆ, ರೈಟ್? ಒಂದು ಅಸೆಟ್ ತಗೊಂಡ್ರೆ ಅಸೆಟ್ ಯಾವುದೋ ಒಂದು ಅಸೆಟ್ ಮೇಲೆ ಡಿಪ್ರಿಸಿಯೇಷನ್ ಆಗುತ್ತೆ. ಸೊ ಆ ಡಿಪ್ರಿಸಿಯೇಷನ್ ನಾವು ಯಾವ್ದನ್ನ ಡಿಡಕ್ಟ್ ಮಾಡಬೇಕು ಅಂದ್ರೆ, ಸೊ ಯಾವ ಅಸೆಟ್ ಇರುತ್ತೋ ಅದನ್ನೇ ಡಿಡಕ್ಟ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಡಿಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಫರ್ನಿಚರ್ ಅಕೌಂಟ್ ಆಗುತ್ತೆ. ಐ ಮೀನ್ ಫರ್ನಿಚರ್ ಆದ್ರೆ. ಸೊ ಬೇರೆ ಏನಾದ್ರು ಅಸೆಟ್ ಇದ್ರೆ ಅವಾಗ ಡಿಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಅಸೆಟ್ ಅಕೌಂಟ್ ಆಗುತ್ತೆ. ಸೊ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಫ್ಟ್ಸ್. ಸೊ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಫ್ಟ್ಸ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್, ಸೊ ಆ ಡೆಟ್ಸ್ ನಿಮಗೆ ಬರಲ್ಲ ಅಂತ ಇರುತ್ತೆ, ದಟ್ಸ್ ವಾಟ್ ವಿ ಕಾಲ್ಡ್ ಡೌಟ್ಫುಲ್ ಡೆಟ್ಸ್, ಕರೆಕ್ಟ್? ಸೊ ಆ ಡೌಟ್ಫುಲ್ ಡೆಟ್ಸ್ ಏನಾದ್ರು ಪ್ರಾವಿಷನ್ ಸಿಕ್ಕಿದ್ರೆ, ಸೊ P&L ಅಕೌಂಟ್ಗೆ ಡೆಬಿಟ್ ಆಗುತ್ತೆ. ಸೊ P&L ಅಕೌಂಟ್ ಡೆಬಿಟ್ ಟು ದ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಕೌಂಟ್. ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಿಮ್ಗೆ ಏನಾಗುತ್ತೆ, ಇಂಟ್ರೆಸ್ಟ್ ಬಂತು ನಿಮ್ ಕ್ಯಾಪಿಟಲ್ ಮೇಲೆ ಅಂದ್ರೆ ಇನ್ಕಮ್ ಅಲ್ವಾ? ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಓಕೆ. ಸೊ ನಿಮ್ದು ಏನ್ ಕ್ಯಾಪಿಟಲ್ ಮಾಡಿರ್ತೀರಾ, ಸೊ ಅದಕ್ಕೆ ಅಗೈನ್ ಆಡ್ ಆನ್ ಆಗುತ್ತೆ ಅದು, ಕರೆಕ್ಟ್? ಸೊ ದಟ್ ಇಸ್ ವಾಟ್ ದ ಎಂಟ್ರಿ ಆಫ್ ಇಂಟ್ರೆಸ್ಟ್ ಕ್ಯಾಪಿಟಲ್. ಸೊ ನೆಕ್ಸ್ಟ್, ಓಕೆ, ಇದೆಲ್ಲ ಅಕ್ರೂಯಲ್ ಬೇಸಸ್. ಓಕೆ. ಸೊ ಇದ್ರ ಬಗ್ಗೆ ನೀವು ಇವಾಗ ತಲೆ ಕೆಡಿಸ್ಕೋಬೇಡಿ, ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ. ಸೊ ಇವೆಲ್ಲ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಇವೆಲ್ಲ ಕಾನ್ಸೆಪ್ಟ್ಸ್ ಅಷ್ಟೇ. ಓಕೆ. ಸೊ ಡಿಪ್ರಿಸಿಯೇಷನ್ ಯಾವ ತರ ವರ್ಕ್ ಆಗುತ್ತೆ, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಯಾವ ತರ ವರ್ಕ್ ಆಗುತ್ತೆ, ಸೊ ಇದನ್ನ ನಮ್ಮ ರಿಯಲ್ ಟೈಮ್ ಸಿನಾರಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆನಾ? ಬಿಕಾಸ್ ಇವೆಲ್ಲ ರಿವರ್ಸ್ ಅಂಡ್ ಪ್ರಾವಿಷನ್ಸ್. ಸೊ ನೆಕ್ಸ್ಟ್, ಸೊ ಇದು ಕಾಂಟಿನೆಂಟ್ ಅಸೆಟ್ ಅಂಡ್ ಕಾಂಟಿನೆಂಟ್ ಲಯಬಿಲಿಟೀಸ್ ಬಗ್ಗೆ. ಸೊ ಲೈಕ್ ನೀವು ಕಾಂಟಿನೆಂಟ್ ಅಸೆಟ್ಸ್ ಅಂದ್ರೆ ಇವಾಗ ಯಾವ್ದು ರೆಕಾರ್ಡ್ ಆಗಿರೋದಿಲ್ಲ, ಅಂಡ್ ಲಯಬಿಲಿಟೀಸ್ ಅಲ್ಲಿ ಯಾವ್ದು ರೆಕಾರ್ಡ್ ಮಾಡಿರೋದಿಲ್ಲ. ಸೊ ಅದೆಲ್ಲ ಬಂದ್ಬಿಟ್ಟು ನಿಮಗೆ ಕಾಂಟಿನೆಂಟ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ನೋಡಿ, ಕಂಪನಿ ಎಕ್ಸ್ಪೆಕ್ಟ್ಸ್ ಕಾಂಪನ್ಸೇಷನ್ ಫ್ರಮ್ ಎ ಕೇಸ್. ಸೊ ಕಂಪನಿಗೆ ಒಂದು ಕಾಂಪನ್ಸೇಷನ್ ಬರಬೇಕಿರುತ್ತೆ. ಸೊ ಆ ಕಾಂಪನ್ಸೇಷನ್ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು ನಿಮಗೆ ಕಾಂಟಿನೆಂಟ್ ಅಸೆಟ್ ಆಗುತ್ತೆ. ಸೊ ಲಯಬಿಲಿಟಿ ಹೆಂಗಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕೋರ್ಟ್ ಕೇಸ್ ಇರುತ್ತೆ, ಸೊ ನಿಮ್ಮ ಮೇಲೆ, ಸೊ ನೀವು ಪೇ ಮಾಡ್ಬೇಕಿರುತ್ತೆ. ಸೊ ಪಾಸಿಬಲ್ ಟು ಫ್ಯೂಚರ್ ಅಬ್ಲಿಗೇಷನ್ ಡಿಪೆಂಡಿಂಗ್ ಆನ್ ಅನ್ಸರ್ಟನ್ ಇವೆಂಟ್ಸ್. ಸೊ ಇವೆಲ್ಲ ಅನ್ಸರ್ಟನ್ ಇವೆಂಟ್ಸ್ ಮೇಲೆ ಸೊ ಅಬ್ಲಿಗೇಷನ್ ಡಿಪೆಂಡಿಂಗ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಕಂಟಿನ್ಯೂಟಿ ಲಯಬಿಲಿಟಿ ಅಂತ ಬರುತ್ತೆ. ಸೊ ಈ ತರ ಸುಮಾರು ಇರುತ್ತೆ. ಸೊ ಇದನ್ನೆಲ್ಲ ಒಂದ್ಸಲ ಗೋತ್ರು ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಬಟ್ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಸಾಕು. ರಿಮೈನಿಂಗ್ ಎಲ್ಲ ನಾನು ಮತ್ತೆ ನಿಮಗೆ ಕಾನ್ಫಿಗರೇಷನ್ಸ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ. ಓಕೆ. ಸೊ ಅರ್ಥ ಆಯ್ತಾ? ಏನೋ ಡೌಟ್ಸ್ ಇದೆಯಾ ಅದರಲ್ಲಿ? ಕ್ಲಿಯರ್ ಆಯ್ತಾ? ಓಕೆ, ಫೈನ್. ಸೊ ಇವತ್ತಿನ ಕ್ಲಾಸ್ ವೈಂಡ್ ಅಪ್ ಮಾಡ್ತೀನಿ. ಸೊ ಇಲ್ಲಿಗೆ. ಸೊ ನಾಳೆ ಕಂಟಿನ್ಯೂ ಮಾಡೋಣ. ಸೊ ನಾಳೆ ಆಲ್ಮೋಸ್ಟ್ ಪ್ರಾಕ್ಟಿಕಲ್ ಸೆಷನ್ಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ಯಾರಾದ್ರೂ ಡ್ಯೂಸ್ ಐ ಮೀನ್ ನೀವು ಪೆಂಡಿಂಗ್ ಇಟ್ಕೊಂಡಿದ್ರೆ ಪೇ ಮಾಡ್ಕೊಂಡು ಜಾಯಿನ್ ಆಗಿ ಆದಷ್ಟು ಬೇಗ ಸೊ ಸರ್ವರ್ ಆಕ್ಸೆಸ್ ನ ತಗೊಳ್ಳಿ. ಸರ್ವರ್ ಆಕ್ಸೆಸ್ ತಗೊಂಡಷ್ಟು ನಿಮ್ಗೆ ಪ್ರಾಕ್ಟೀಸ್ ಈಸಿ ಆಗುತ್ತೆ. ಅಂಡ್ ಮೋರ್ ಓವರ್ ನಿಮ್ ಸರ್ವರ್ ಆಕ್ಸೆಸ್ ಇಲ್ಲ ಅಂದ್ರೆ ನೀವೇನೇ ಪ್ರಾಕ್ಟಿಕಲ್ ಕ್ಲಾಸಸ್ ಕೇಳಿದ್ರು ಕೂಡ ಇಟ್ ಈಸ್ ಕಂಪ್ಲೀಟ್ಲಿ ವೇಸ್ಟ್. ಓಕೆ. Okay, guys, then. Bye. Good night.